ನಮಸ್ಕಾರ ರೀ, ನನ್ನ ಹೆಸರು BK. ನಾನೊಂದು ಎಲಿಯನ್. ನಾನು ಫಸ್ಟ್ ಟೈಮ್ ಭೂಮಿಗೆ ಹೆಂಗೆ ಬಂದೆ ಅಂತ ಹೇಳ್ತೀನಿ ಕೇಳ್ರಿ. ಬೇಕಂತ ಬಂದದ್ದಲ್ಲ, ತಿಂಡಿ ಹೆಚ್ಚಾಗಿ ಬಂದದ್ದು. ನಾವು ಫೇಸ್ಬುಕ್ಕಲ್ಲಿ ಹೊಂಟಿದ್ವಿ, ನಮ್ಮ ದೋಸ್ತ ಒಬ್ಬ ಕಿಲಿಗೇಡಿ ಗಮತ್ ಮಾಡಿ ದೂಕಿಬಿಟ್ಟ. ಸೀದಾ ರಾಯಚೂರು ರೈಲ್ವೆ ಪಟ್ರಿಗೆ ಬಿದ್ದೆ. ಫಸ್ಟ್ ಟೈಮ್ ಭೂಮಿಗೆ ಕಾಲಿಟ್ಟ ಮೇಲೆ ಒಂದು ಥರ ಅನಿಸ್ತು. ದಿಕ್ಕ ಮಕ್ಕ ನೋಡ್ಕೊಂತ ನಿಂತೆ, ಚಿಕ್ಕವಳು ನಿಂತಂಗೆ. ಅಲ್ಲಿ ಒಬ್ಬ ಮುದುಕ ಟೇಪ್ ರೆಕಾರ್ಡರ್ದಾಗ ಪದ ಕೇಳಿಕೆ ಅಂತ ಹೊಂಟಿದ್ದ. ಸೀದಾ ಹೋಗ್ಕೆ ಅಂತ ನನ್ನ ನೋಡಿದ. ಅಲ್ಲಿ ಅವನು ಇದೇವದಲ್ಲೇ ಮಾನುಗಡಿ ಅಲ್ಲಿದ್ದಿಲ್ಲಿ ಕಟ್ಟಾಗದ, ಬಟ್ಟೆನ ಹಾಕಿಲ್ಲಲ್ಲ. ಆತ ಮಾತಾಡೋದು ನೋಡಿ ಸೀದಾ ಆತನ ಬಟ್ಟೆಗೆ ಬಂದೆ. ಆತ ನನ್ನ ದಿಟ್ಟಿಸಿ ನೋಡ್ಕೊಂತ ನಿಂತ, ಮ್ಯಾಲಿಸ್ ತೆಳಗಿಂತ ನೋಡ್ಕೊಂತ ನಿಂತ. ನನ್ನ ಕೊಳಗೊಂದು ರಿಮೋಟ್ ಕಂಟ್ರೋಲ್ ಇತ್ತು, ಅದ್ರ ಮೇಲೆ ಕಣ್ಣು ಬಿತ್ತು. ಅದು ಕಸಗಂದು ಒಡ್ಡು ಅದ. ಅದು ಯಾಕೆ ಕೆಲ್ಸಕ್ಕೆ ಬರ್ತದಂತಾನೆ ಗೊತ್ತಿಲ್ಲ. ಚಿಕ್ಕವಳಿಗೆ ಕಸಗಂದು ಒಡ್ಡು ಬೈತು. ಹಂಗೆ ಅವಳಿಂದ ನಾನು ಹಿಂದಿಂದ ಹಚ್ಚಿದೆ. ಅದು ಕೊಡಪ್ಪ ಅಂತ ಕೂಗಿದೆ. ಮರ ಅದು ಕೊಡವ ಮರ, ಅದು ನಿನಗೆ ಎದಕ್ಕೆ ಬರ್ತದೆ ಹೇಳೋದು? ಅದೇನಂತಾನೆ ಗೊತ್ತಿಲ್ಲ, ತಗೊಂಡು ಹೊಂಟಿದ್ದೆ ಅಮ್ಮನ ಮನಸ್ಸು. ನಿನಗೆ ತಿಳಿದ್ರೆ ಅದ್ರ ಬಗ್ಗೆ. ನಾನು ವಾಪಸ್ ಸ್ಪೇಸ್ಶಿಪ್ ಹೋಗ್ಬೇಕಾದ್ರೆ ಅದು ಬೇಕು ನನಗೆ. ನಿಂದ್ರ ಮರ ನಡೆ, ನಿನ್ನ ಕೊಡಿ ನಡ ಕಡಿ. ನಿನಗೆ ಬಟ್ಟೆ ಉಟ್ಕದ ಗೊತ್ತಿಲ್ಲ, ರಿಮೋಟ್ ತಗೊಂಡು ಏನು ಮಾಡ್ತಿದ್ದಿ? ಆ ಟೇಪ್ ರೆಕಾರ್ಡರ್ ಇಟ್ಗ, ಅದ್ರಾಗ ಭಜನೆ ಪದ ಚೌಡಿಕೆ ಪದ ನೋಡಿ ಕೇಳಿಕೆ ಅಂತ ಕುಂದ್ರ. ಹಿಂಗೆ ಅಂದಿಗೆ ಟೇಪ್ ರೆಕಾರ್ಡರ್ ಕೈಯಾಗ ಕೊಟ್ಟೋದ. ಈಗ ನಾವು ವಾಪಸ್ ಹೋಗ್ಬೇಕಂದ್ರೆ ರಿಮೋಟ್ ಕಂಟ್ರೋಲ್ ಬೇಕೇ ಬೇಕು. ಅದಿಲ್ಲದೆ ಏಲಿಯನ್ಸ್ ನನ್ನ ಸ್ಪೇಸ್ಶಿಪ್ನಾಗ ಕರ್ಕೋದಿಲ್ಲ. ಅದಿಲ್ಲದೆ ಏರಿದ್ನಂದ್ರೆ ಒದ್ದೋಡಿಸ್ತಾವ. ಈಗ ನಾವು ವಾಪಸ್ ಹೆಂಗೆ ಹೋಗ್ಬೇಕು? ಆ ಮುದುಕ ರಿಮೋಟ್ ಕಸ್ಕೊಂಡು ಹೋದ್ಮೇಲೆ ನನಗೆ ಏನು ಮಾಡ್ಬೇಕಂತಾನೆ ಗೊತ್ತಾಗಲಿಲ್ಲ. ದಿಕ್ಕ ತುಪ್ಪ ಇತ್ತು. ಹೆಂಗೆ ರಿಮೋಟ್ ಸಿಗತ್ತಾನ ಭೂಮಿ ಮೇಲೆ ಇರ್ಬೇಕಂತ ತೀರ್ಮಾನ ಮಾಡಿದೆ. ಅದಕ್ಕೆ ಮೇನ್ ಪಾಯಿಂಟ್ ಬಟ್ಟೆ ಬೇಕು. ಯಾವ ಬಟ್ಟೆ ಉಟ್ಕೋಬೇಕಂತ ಕನ್ಫ್ಯೂಸ್ ಆಯಿತು. ಒಬ್ಬರು ಬಟ್ಟೆ ಹಸಿರು ಬಣ್ಣ ಅವ, ಇನ್ನೊಬ್ರು ಬಟ್ಟೆ ಕರಿ ಬಣ್ಣ, ಒಬ್ಬರು ಬಟ್ಟೆ ಅರಿಶಿಣ ಬಣ್ಣ, ಮತ್ತೊಬ್ಬರ ಬಟ್ಟೆ ಬಿಳಿ ಬಣ್ಣ. ನಾನು ಯಾವ ಕಲರ್ ಬಟ್ಟೆ ಉಡ್ಬೇಕಂತ ಗೊತ್ತಾಗಲಿಲ್ಲ. ಒಂದಿನ ಒಂದು ಆಳುಗಾಡಿಯಿಂದ ಹೋಗಿ ನೋಡಿದೆ, ಅಲ್ಲಿ ಒಂದು ಕಾರ್ ಡ್ಯಾನ್ಸ್ ಮಾಡಕತ್ತಿತ್ತು. ಸೇಮ್ ಟಾಕ್ಸಿಕ್ ಸಿನಿಮಾದಾಗ ಡ್ಯಾನ್ಸ್ ಮಾಡಿದಾಗ ಮಾಡಕತ್ತಿತ್ತು. ಕಾರ್ ಯಾಕೆ ಡ್ಯಾನ್ಸ್ ಮಾಡಕತ್ತಿತ್ತು ಅಂತ ಹೋಗಿ ನೋಡಿದೆ, ಅಲ್ಲಿ ಅವ್ರ ದಗದನೆ ಬೇರೆ ಇತ್ತು. ಯಾಕೆ ನಾನು ನಡೆ ಕಡೆ ನನಗೊಂದು ಜೊತೆ ಬಟ್ಟೆ ಸಿಕ್ಕವು. ಅವು ಊಟಗಂದು ಸೀದಾ ದೇದ್ರ ಸಿಂತೆಗೆ ಬಂದೆ. ಅಲ್ಲಿ ನೋಡಿದ್ರು ಹೊಸ ಮಂದಿ ನನ್ನ ನೋಡಿ ನೆಗಾಕತ್ತಿದ್ರು. ಅವಾಗ ನಾನು ಅಂದ್ಕಂಡೆ, ಈ ಮಂದಿ ಯಾಕೆ ನೆಗತ್ತಪ್ಪ, ನಾ ಏನು ಉತ್ಸಗೇನು ಕಾಣುತ್ತೆ ನೀನು ಅವ್ರ ಕಣ್ಣಿಗೆ ಅಂತ ಅಂದ್ಕಂಡೆ. ಅವಾಗ ಗೊತ್ತಾಯ್ತು, ಇಲ್ಲಿ ಹೆಣ್ಮಕ್ಳು ಬಟ್ಟೆ ಬೇರೆ ಇರ್ತಾವ, ಗಂಡ್ಮಕ್ಳು ಬಟ್ಟೆ ಬೇರೆ ಇರ್ತಾವಂತ. ಗಂಡ್ಮಕ್ಳು ಒಂಥರ ಬಟ್ಟೆ ಉಟ್ಕೊಂತಾರೆ, ಹೆಣ್ಮಕ್ಳು ಒಂಥರ ಬಟ್ಟೆ ಉಟ್ಕೊಂತ. ಅದಾದ್ಮೇಲೆ ಸೀದಾ ಗಂಡ್ಮಕ್ಳ ಬಟ್ಟೆ ಉಟ್ಕೊಂಡ್ ಬಂದೆ. ಆ ಬಟ್ಟೆ ಒಂದು ಕಾಗದ ಇತ್ತು. ಆ ಕಾಗದದಾಗ ಒಂದು ಮುದುಕಿನ ಫೋಟೋ ಇತ್ತು. ಈ ಮುದುಕನ ಫೋಟೋ ಇರೋ ಕಾಗದ ಏನು ಮಾಡ್ಬೇಕಂತಾನೆ ಗೊತ್ತಿಲ್ಲ. ಇದೇ ಥರ ಫೋಟೋ ಇನ್ನೊಬ್ಬತ್ನಲ್ಲಿ ಅದ. ಅಂಗಡಿ ಹತ್ತಕ್ಕೆ ಕೊಟ್ಟ, ಅಂಗಡಿ ಹತ್ತಕ್ಕೆ ತಿನ್ನಕ್ಕೆ ಗೆಜ್ಜಿರಿ ಕೊಟ್ಟ. ಅದು ನೋಡಿ ನಾನು ಅಂಗಡಿ ಹತ್ತಕ್ಕೆ ಕೊಟ್ಟೆ, ಅಂಗಡಿ ಹತ್ತ ನನಗಾನ ಗೆಜ್ಜಿರಿ ಕೊಟ್ಟ, ಉದ್ದುದ್ದ ನಾವು. ಅವಾಗ ನನಗೆ ಗೊತ್ತಾಯ್ತು ಈ ಮುದುಕನ ಫೋಟೋ ಭಾಳ ಇಂಪಾರ್ಟೆಂಟ್ ಆದಂತ. ಇಲ್ಲಿ ಬಂತಲ್ಲೇ ಗಾಡಿಗೆ ಹಚ್ಚಿದ ಫೋಟೋ ಕಿತ್ಕೊಂಡು ಹೋದೆ. ನನಗೆಲ್ಲ ಓದಕ್ಕೆ ಬರ್ತದಪ್ಪ ಇದು. ಇದನ್ನು ಓದಕ್ಕೆ ಬರೋದಿಲ್ಲ. ನಾನೇನು ಸಾಲಿ ಓದಿನ ಅಂತ ನನಗೆ ತಂದು ಕೊಟ್ಟೆ, ಕೊಡಿ ಓದಕ್ಕೆ ಬರೋದಿಲ್ಲ ನನಗೆ. ಚಿಕ್ಕವಳಿದ್ದಂಗೆ ಇದ್ದಾಗ ಇದನ್ನ ತಗ. ಕಷ್ಟ ಹೇಳಪ್ಪ ಅತ್ತಾಗ ಯಾವ ನೋಡಿ ಗೆಜ್ಜಿರಿ. ಅಂದ್ರೆ ಮುದುಕನ ಫೋಟೋ ಎಲ್ಲ ಕಾಗದದಾಗ ಕೆಲಸ ಮಾಡೋದಿಲ್ಲ, ಒಂದೇ ಕಾಗದದಾಗ ಕೆಲಸ ಮಾಡುತ್ತ ಅಂತ ಗೊತ್ತಾಯ್ತು. ಆ ಕಾಗದಕ್ಕೆ ರಕ್ಕಂತರ ಅಂತ ಗೊತ್ತಾಯ್ತು. ಬಟ್ಟಿಗೆ ಏನು ಚಿಂತಿದ್ದಿಲ್ಲಪ್ಪ, ಆರಾಮ್ ಡ್ಯಾನ್ಸಿಂಗ್ ಕಾರ್ನಾಗ ಸಿಗ್ತಿದ್ವು. ಹಂಗೆ ಒಮ್ಮೆ ರೊಕ್ಕ ಸಿಗ್ತಿದ್ವು. ಒಂದಿನಿಂತ ಬಟ್ಟೆ ಸಿಕ್ಕಿದ್ವು ನಿನ್ನ ಕೊಡಿ. ಅಂಗಡಿಯವ್ರಿಗೆ ರೊಕ್ಕ ಕೊಡೋದೇ ಬೇಕಿದ್ದಿಲ್ಲ ನೋಡು, ಇದ್ದಲ್ಲಿಗೆ ತಿನ್ನಕ್ಕೆ ತಂದು ಕೊಡೋರು. ಎಲ್ಲ ರೆಡಿ ಇತ್ತು. ನಾನು ರಿಮೋಟ್ ಹುಡ್ಕೋಕೆ ಮೇನ್ ಪಾಯಿಂಟ್ ಮಾತು ಕಲಿಬೇಕು. ಹೆಂಗೆ ಕಲಿಬೇಕಂತ ಯೋಚನೆ ಮಾಡಿಕೊಂತ ಕುಂತೆ. ಇಲ್ಲಪ್ಪ ಸಣ್ಣನ ಪ್ಯಾಂಟ್ ಯಾಕೆ ಮೈಗೆ ಹೊರ್ಕಂದಿತ್ತು. ಯಾಕೆ ಪ್ಯಾಂಟ್ ಹೊರ್ಕಂದ್ ಸ್ವಲ್ಪ ಸೀದಾ ಮಾಡಿದೆ. ಪಾಪ ಅಣ್ಣಿಗೆ ಬೇಜಾರಾಯ್ತು ಅಂತ ಅನಿಸ್ತು. ಸುಮ್ಮನೆ ಯಾಕೆ ನಡೆ ಕಡೆ ಮತ್ತೆ ಹೆಂಗಿದ್ದಂಗೆ ಮಾಡಮಂತ ಮತ್ತೆ ಒಳಗೆ ಸಿಗಿಸಿದೆ. ನಿಮ್ಮ ಮೌನ ಕ್ಯಾಲಿ ಚಲ ಮನುಷ್ಯನ ಮಾಡಿದ್ದೆನಲ್ಲ ನಾನು. ನಿಮ್ಮ ಮೌನ ಗಬ್ಬು ಇನ್ನೆಂಬ ಅಂಗಡಿ ಕಡೆ ಕೆಡಿ ಒತ್ತೀನಿ. ನಾನು ಮಾಡೋದು ಯಾರಿಗೆ ಹಿಡಿಸ್ತಿರ್ಲಿಲ್ಲ. ನಾನೇನೋ ತಪ್ಪು ಮಾಡಕತ್ತೀನಿ ಅನಿಸ್ತು. ಒಬ್ಬ ಸೀದಾ ಗಾಡಿ ತಂದು ಗುದ್ದಿದ್ದ. ನಾವು ಯಾವನ ಅಡ್ಡ ಬಂದಲ್ಲಿ ಇಲ್ರಿ ಯಾರು ನೋಡಬ್ರಿಲ್ರಿ. ಅವ್ರಂತ ಜೀಪ್ ತಂದು ಗುದ್ದಿದ್ರು ನನಗೆ ರಕ್ತ ಬರಲಿಲ್ಲ. ಯಾಕಂದ್ರೆ ನಾನು ಮನುಷ್ಯ ಅಲ್ಲ, ಎಲಿಯನು. ನನಗೆ ಗಾಡಿ ಗುದ್ದತ್ತ ಚಿಂತೆ ಮಾಡಿಕೊಂತ ಕುಂತ. ಬಂತ್ರಲ್ಲೇ ನಮಗೆ ದಾಳೆ. ಯಾರ ನೋಡೋಟಿಗೆ ಡೌಕನ್ ಹೋಯ್ ನಡ್ರಿ ಜಲ್ದಿ. ಯಾವನ ಕುಡುಕ್ ಸೋಳ ಮ್ಯಾಗ ಬಂದು ಗುದ್ದೋಗ ನೋಡಪ್ಪ ನೋನು. ನಾನು ಕೆಲ ಮನುಷ್ಯ ಕರ್ಕೊಂಬಂದೆ, ಬೇರೆಯವ್ರಾದ್ರೆ ಕರ್ಕೊಂಬರಂಗಾರ ಮಾತಾಡೋವಲ್ಲನಪ್ಪ. ಮೆಮೊರಿ ಲಾಸ್ ಆಗೋದೇನು? ಮೆಮೊರಿ ಹೆಂಗೆ ಲಾಸ್ ಆಗ್ತದ್ರಿ? 4GB ಅದ. ನಿನ್ನ ಫೋನ್ ನಿನ್ನ ಮೆಮೊರಿ ಲೋ ಮಾರಾಯ. ಇತ್ತನ ತಲೆ ನಿಮ್ಮ ಮೆಮೊರಿ, ಇತ್ತನ ತಲೆ ಔಟ್ ಆದಂಗೆ ಕಾಣ್ತದ. ಬೇರೆ ಕಡೆ ಹೋಗಿ ಅಡ್ಮಿಂಟ್ ಮಾಡು. ಹಂಗೆ ನೀನು ಅಡ್ಮಿಂಟ್ ಆಗು. ಇದಕ್ಕಿಂತ ತಿಕ್ಕೊಳ್ಳಿ ನೀನಿದ್ದಿ.
ಅವರಿಬ್ಬರು ಮಾತಾಡ್ಕೊಂತ ಹೋದ್ರು ನನ್ನ ಕೈಯಾಗ ಯಾವಾಗ ಮೆತ್ತನ್ ಸಿಕ್ಕಿತ್ತು ಈ ಸಿಕ್ಕಿ ಅಂತ ಕುಂತೆ. ಅಷ್ಟ್ರಾಗ ತಣ್ಣ ಬಂದು ತಮ್ಮ ನಿನಗೆ ಯಾರು ಗಾಡಿ ಗುದ್ದಾರ ಅಂತ ಗೊತ್ತಿಲ್ಲ ಹೌದಿಲ್ಲ? ಗೊತ್ತದ? ಹೆಸರು ಗೊತ್ತದ? ಗೊತ್ತಿಲ್ಲಲ್ಲ? ಪಾಡಾಯ್ತು ಬಿಡಪ್ಪ. ಇವಳಿಗೆಲ್ಲಿ ಗೊತ್ತಿರ್ತದೆ ನಡಿ, ತಲೆನ ಔಟ್ ಆಗ್ಯದ. ಸಾವಕಾಶ ಹೋಗಿ ಬಿಡ ಮಕ್ಕಳು ಇಲ್ಲಿ ಕಿರಿಕಿರಿ ಅವನು. ಹುಡುಗ ಭಾಳ ಸಂಬೈತ್ ಮನುಷ್ಯ ಕಾಣತಾನಪ್ಪ. ಹಂಗೆ ಬಿಟ್ಟು ಹೋಗಕ್ಕೆ ಮನಸ್ಸ ಬರವಲ್ತು. ಹೆಂಗ ನಾನು ಲಡೆ ಕಡೆ ಕರ್ಕೊಂಡು ಹೋಮ ಆರಾಮಾಗತ್ತನಕ್ಕೆ ನಮ್ಮ ಮನೆಗೆ ಇರೋವಲ್ನಕ್ಕ. ಹೆಂಗ ನನ್ನ ಜೊತೆಗೆ ಯಾರಿಲ್ಲ. ತಮ್ಮ ಬಾ ನನ್ನ ಜೊತೆಗೆ. ತಲೆ ಔಟ್ ಆದ್ರೆ ನಾ ತತ್ತಾಗ ಎಂತೆಂತ ವಾರ ಮಾತವಂತ. ಇದೇನು ದೊಡ್ಡ ಸುದ್ದಿ. ನೀ ಏನು ಚಿಂತೆ ಮಾಡಬೇಡ, ಆರಾಮಾಗತ್ತ ನಮ್ಮ ಮನೆಗಿರು. ಈ ಅಣ್ಣ ಏನು ಮಾತಾಡ್ತಾನಂತ ನನಗೆ ಗೊತ್ತಾಗವಲ್ತ. ಅದೇನು ಮಾತಾಡ್ತಾನಂತ ತಿಳ್ಕೊಬೇಕಂದ್ರೆ ಅದನ್ನ ಕೈ ಹಿಡ್ಕೋಬೇಕು ನಾನು. ನೀನು ಕೋಡಿ ತಲೆ ಔಟ್ ಆದ್ರೆ ಏನಾಯ್ತು? ಹೆಣ್ಮಕ್ಳು ಯಾರು ಗಂಡು ಮಕ್ಳು ಯಾರು ಗೊತ್ತಾಗೋದಲ್ಲ. ಒಂದು ನಿಮಿಷ ಇರು. ಇಲ್ಲೋಡು ನನ್ನ ಲೈಸೆನ್ಸ್. ಸೆಕ್ಸ್ ಮೇಲ್ ಮ್ಯಾನ್ ಮಾನವ ಅಡಮಟ್ಟ ಮಾನವ ಮಾನಿಗಡಿ ಮಾನವ. ಏನು ಹೇಳಪ್ಪ ನಿನಗೆ ನಾನು? ಮತ್ತೆ ಅಲ್ಲೇ ನೋಡ್ತೇನೆವ ಅಲ್ಲೇ. ಇವಳಿಗೆಲ್ಲ ತಲೆ ಕೆಟ್ಟದಪ್ಪ. ತಾನು ಒಜ್ಜದಲ್ದ ನಮಗೆ ಒಜ್ಜಿಡ್ತಾನ ಪೋಯವ. ಆಕಿನ ಕೈ ಹಿಡ್ಕಣ ಊರ ಮಂದಿ ಹೊಡ್ಯಾಕ್ ಬಂದ್ರು. ನಾನೇನು ಆಕಿನ ಕೈ ಬೇಕಂತ ಹಿಡ್ಕಲಿಲ್ಲ. ನಾ ಯಾರ್ದನ ಕೈ ಹಿಡ್ಕಂದ್ರೆ ಅವ್ರು ಕಲ್ತಿರೋಂಥ ಭಾಷೆ ಅಕ್ಷರ ನನಗೆ ಬರ್ತಾವ. ಈ ಕಡೆ ಬಾಲೆ ಜಲ್ದಿ ಬಾ, ಡುಕ್ಕೆ ಬಾ. ನಿನ್ನ ಗೇಟ್ ಹೇಳಿದ್ರೆ ನಾಟ ಆಯ್ತಲ್ಲ ಕೊಡಿ. ನೀನು ಹೊಚ್ಚಿದಲ್ಲ ನಮ್ಗೆ ಹೊಚ್ಚಿಟ್ಟೆ ಕೆಡಿಕೆಡಿವಿ. ಹಂಗೆ ಯಾರು ಬಂತು ಅವ್ರು ಕೈ ಹಿಡ್ಕದಲ್ಲಪ್ಪ ತಗದಂತ ಕೇಳತ್ನ ಕೇಳವಲ್ಲಿ. ರಾಯಚೂರು ಆದದ ಮೊದಲ ಇಲ್ಲಿ ಒದ್ದ ಮಾತಾಡಿಸ್ತಾರ. ಏನು ಸಾಕಾಗೋದು ನಿನ್ನ ಕಾಲ ಕೊಡಿ. ನೀವು ಚಿಂತೆ ಮಾಡಬೇಡ ಬಾ. ಒಂದು ಜಾಗದಲ್ಲಿ ಕರ್ಕೊಂಡು ಹೋಗ್ತೀನಿ. ಹಿಂಗೆ ಅಂದ್ಗೇಸ ಅಣ್ಣ ಒಂದು ಜಾಗಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಯಾರು ಕೈ ಹಿಡ್ಕಂದ್ರೆ ಭೀ ಏನು ಅಂತಿದ್ದಿಲ್ಲ. ನಾನು ಕೈ ಹಿಡ್ಕದಿರಲಿ, ಅವರೇ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು. ಫಸ್ಟ್ ಟೈಮ್ ಒಬ್ಬಾಕಿನ ಕೈ ಹಿಡ್ಕಂಡೆ. ಆಕಿನ ಕೈ ಹಿಡ್ಕಣ ಆಕಿಗೆ ಬರೋಂಥ ಮಾತು, ಆಕೆ ಕಲ್ತಿರೋಂಥ ಅಕ್ಷರ ಓಸ್ ನನಗೆ ಬಂದವು. ಆ ಈ ಕ ಕ ಗ ಗ ಯ ರಗ ಸ ದ ಹ ಜವ ಮಬನ ABCD ಏನೇನಿದ್ವು ಓಸ್ ನನಗೆ ಬಂದವು. ಅವ್ರು ನನ್ನ ಬೇರೆನೇ ತಿಳ್ಕೊಂಡಿದ್ರು. ನನ್ನ ಉದ್ದೇಶ ಕೇವಲ ಮಾತು ಕಲಿಯೋದಾಗಿತ್ತು. ದೀಡ್ ತಾಸು ಆಕಿನ ಕೈ ಹಿಡ್ಕಂಡೆ. ನನಗನ ಸೇಮ್ ಮನುಷ್ಯನ ಥರ ಬುದ್ಧಿ ಬಂದುಬಿಟ್ಟಿತ್ತು. ನಾನೊಂದು ಎಲಿಯನ್ ಅನ್ನೋದೇ ಮರ್ತೋಯ್ತು. ಓ ಆ ಈ ಅಂತಿಂತ ನನಗನ ಮಾತು ಬಂದವಲ್ಲ ಅಂತ ಪ್ಯಾಟಿಂಗ್ ಇಳಿದು ಒಡ್ಡೆ ಬಂದೆ ಸೀದಾ ಅಣ್ಣಲಿಗೆ. ಅಣ್ಣ ನನಗೆ ಮಾತು ಬಂದು ಅಣ್ಣ ಇದ್ದಳು. ಅಣ್ಣ ನನಗೆ ಮಾತು ಬಂದವು. ಏನು ಮಾಡಿದ್ರೆ ಕುಂಭಕರ್ಣ ಮಕ್ಕಂದಿಲ್ಲ ಇದ್ದಳ ಏನು ತಲೆಯನ್ನು ಮೆಮರಿ ಹೋಗಿತ್ತಲ್ಲೇ ಕೊಡು ಹುಷಾರಾದೇನು? ಯಾ ತಲೆಯನ್ನು ಮೆಮರಿ ಹೋಗಿಲ್ಲ, ಫೋನ್ನೇನು ಮೆಮರಿ ಹೋಗಿಲ್ಲ ಮಾರಾಯ. ಕೊಳ್ಳಂದ ರಿಮೋಟ್ ಹೋಗ್ಯದ. ಕೊಳ್ಳಂದ ರಿಮೋಟು ಮತ್ತೆ ಅದ್ರ ಸಲುವಾಗಿ ನಾ ಭೂಮಿಗೆ ಬಂದದ್ದು. ಅದೆಲ್ಲ ಅಷ್ಟು ಹೇಳ್ತೀನಿ ಬಾ ನಿನಗೆ. ಬಾ ನನ್ನಿಂದ ಬಾ. ಎಲ್ಲಿ ಕರ್ಕೊಂಡು ಉಂಟು ಯಾಕೋಡಿ ತಡಿ ಲುಂಗ್ಯಾನ ಕಟ್ಕೊಂಡು ತಡಿ. ಹೆಂಗೆ ಹೋಗೋದು? ಇಲ್ಲೇ ನೋಡಪ್ಪ, ಇಲ್ಲೇ ನೋಡಿ. ನಾ ಫಸ್ಟ್ ಟೈಮ್ ಭೂಮಿಗೆ ಬಂದು ಇಳಿದದ್ದು ಅಂದ್ರೆ ನೀವು ಮನುಷ್ಯ ಅಲ್ಲ ಹೋಗೋಣ. ಎಷ್ಟು ಸರಿ ಹೇಳ್ಬೇಕು ನಾನು ಎಲಿಯ ನೀನು? ಇಲ್ಲಿ ಬಂದು ಇಳಿದ ತಕ್ಷಣ ಒಬ್ಬ ರಿಮೋಟ್ ಕಸ್ಕೊಂಡು ಹೋಗ್ಬಿಟ್ಟನ. ಆ ರಿಮೋಟ್ ಹುಡುಕ ಸಲುವಾಗಿ ನಾನು ಇಷ್ಟು ದಿನ ಬಡದಾಡಕತ್ತೀನಿ. ಓ ಹಿಂಗಾದ ನಿನ್ನ ಕತೆ. ಅವ ರಾಯಚೂರಾಗ ಕಸ್ಕೊಂಡು ಹೋಗ್ಯಾನಂದ್ರ ಇದು ಯಾತಿಗೆರೆಗೆ ಇಳಿದಿರ್ತಾನ. ಅಲ್ಲೇ ಹೋಗಿ ಹುಡುಕ್ಬೇಕು ನೋಡ್ತಮ್ಮ ನೀನು. ಆಯ್ತಣ್ಣ, ಅಲ್ಲಿ ಹೋಗಿ ಹುಡುಕ್ತನಪ್ಪ. ನಿನಗೆ ಪುಣ್ಯ ಬರಲ್ಲಪ್ಪ ಅಣ್ಣ. ನಾ ಬಂದಾಗಲಿ ಭಾಳ ಹೆಲ್ಪ್ ಮಾಡಿದ್ದು ನನಗೆ. ಆ ಅಣ್ಣಗೆ ಟ್ಯಾಂಕ್ಸ್ ಹೇಳಿಗೆ ಸೀದಾ ಯಾತಿಗೆರೆಗೆ ಹೋದೆ. ನಾವು ಎಷ್ಟು ಕಾರ್ ಓಡಾಡ್ತಾವಲ್ಲೋ ಇಲ್ಲಿ. ಇದ್ರಾಗ ಡ್ಯಾನ್ಸ್ ಮಾಡೋಕಾರ ಯಾವೇನು ಬಿಡಪ್ಪ. ಒಂದು ಜೊತೆ ಬಟ್ಟೆ ಅಂತ ತಗೊಂತಿದ್ದೆ. ಯಾತಿಗೆರೆ ಅಂದ್ರೆ ಇದೇನು ಸೇಮ್ ರಾಯಚೂರು ಇದ್ದಂಗೆ ಅದಲ್ಲಪ್ಪ. ಸರ್ ನಮಸ್ಕಾರ ರೀ. ನನ್ನೊಂದು ರಿಮೋಟ್ ಕಳದದ್ರಿ, ಹುಡುಕೊಡ್ಬೇಕು ನೋಡ್ರಿ ನೀವು. ಇಲ್ಲಿ ದೊಡ್ಡ ಸೈಕಲ್ ಮೋಟ್ರ್ ಕಳವಾಕೈತೆವ, ಅದನ್ನ ಕೇರ್ ಮಾಡವಲ್ವಿ. ಅದೆಲ್ಲ ಒಟ್ಟು ಬಿಟ್ಟು ನಿಂದ TV ರಿಮೋಟ್ ಮಾಡಿಕಂತ ಕುಂದ್ರ ಮನ. TV ರಿಮೋಟ್ ಅಲ್ರಿ ಅದು, ಮತ್ತೆ ಅದರದ ಅದೆಲ್ಲ ಒಟ್ಟು ನಿಮ್ಗೆ ಎಲ್ಲಿ ಹೇಳಪ್ಪ. ಅದು ಒಂಥರ ಕೊಳ್ಳಗಾಕ ಚೈನ್ ಇದ್ದಂಗಿತ್ತು ನೋಡು. ಕಳವೆಲ್ಲಿ ಆಗ್ಯದ ರಾಯಚೂರಾಗ. ಏನ ರಾಯಚೂರಾಗ ಕಳೆದದ್ದು ಯಾತಿಗೆರೆಗೆ ಸಿಗ್ತದ ಅನ್ಲಿ. ಆ ಕಳ್ಳ ರಾಯಚೂರ್ಲಿ ಯಾತಿಗೆರೆಗೆ ಬಂದನಂತಲ್ರಿ. ಬಂದ್ರ ಹುಡುಕೊಡ್ರಿ. ಮತ್ತೆ ಒಂದು ಮಾತು ಕೇಳತ್ನಿ, ನೀನೇ ಚೂತಿದ್ದೆ, ನಮ್ಮನ್ನ ಚೂತೆ ಮಾಡಕತ್ತಿದ್ದೆ. ನಮ್ಮ ಬೆನ್ನು ನಮಗೆ ಕಾಣೋದಲ್ಲ ಅಂತದ್ರಾಗ ಇವ್ನು ರಿಮೋಟ್ ಹುಡ್ಕೋಬೇಕಂತ. ನಾವನ ಮನುಷ್ಯರೀವಿ, ದೇವ್ರಲ್ಲ. ಈ ದೇವ್ರು ಯಾರು? ಏನು ನಿನ್ನ ರಿಮೋಟ್ ದೇವ್ರಿಗೆ ಗೊತ್ತಪ್ಪ.
ಅವತ್ತ ಮನುಷ್ಯನ ಹಂಗೆ ಅಂದ, ದೇವ್ರಿಗೆ ಬೇಡಿಕೆ ನಿನ್ನ ರಿಮೋಟ್ ಸಿಗುತ್ತದ ಇಲ್ಲಿಗೆ ಗೊತ್ತದ. ಅವತ್ತೊಬ್ಬ ತಂಗೆ ಅಂದ, ದೇವ್ರಿಗೆ ಗೊತ್ತು ಹೋಗೋ ಮಾರ, ನಮ್ಗೆ ಯಾಕೆ ತಲೆ ತಿಂತ ಕಡೆ. ದೇವ್ರು ಒಳ್ಳೇದು ಮಾಡ್ತದ ಮೊಮ್ಮಗನೇ, ತಲೆ ಕೆಡಿಸಬೇಡ. ಅವತ್ತ ತಾತನ ಹಂಗೆ ಅಂದ, ಯಾರನ್ನ ನೋಡು ದೇವ್ರಾನ, ದೇವ್ರಿಗೆ ಬೇಡಿಕೆ, ದೇವ್ರಿಗೆ ನಡಕ, ದೇವ್ರಿಗೆ ಒಪ್ಪತ್ತು ಮಾಡು, ದೇವ್ರು ಒಳ್ಳೇದು ಮಾಡ್ತಾನಂತಾರ. ಈ ದೇವ್ರು ಯಾರಂತ ನನಗೆ ಗೊತ್ತಿಲ್ಲ. ಹೆಂಗನಾಗ್ಲಿ ದೇವ್ರು ಯಾರಂತ ಫಸ್ಟ್ ತಿಳ್ಕೊಬೇಕು. ಹಂಗಾತ್ರ ನನ್ನ ಕೆಲಸ ಆಗ್ತದ, ಇಲ್ಕಂದ್ರೆ ಆಗೋದಿಲ್ಲ. ಈ ಮನುಷ್ಯರನ್ನ ಕೇಳಿ ಏನು ಲಾಭ ಇಲ್ಲ. ಡೈರೆಕ್ಟ್ ದೇವ್ರನ್ನ ಕೇಳಮ್ಮ, ಫಸ್ಟ್ ದೇವ್ರು ಯಾರಂತ ತಿಳ್ಕಮ್ಮ. ದೇವ್ರು ಎಲ್ಲಿರ್ತಾನಂತ ಹುಡುಕಿ ಅಂತ ಹೋಗಲ್ಲ. ಅವತ್ತು ಅಣ್ಣನ ಕೇಳಿದೆ, ಇವ ಏನಲ್ಲೇ ಸಣ್ಣ ಸಣ್ಣ ಗೊಂಬೆ ಇಟ್ಟಾನಲ್ಲಿ ಇಲ್ಲಿ ಎಣ್ಣ, ಇಲ್ಲಿ ದೇವ್ರು ಎಲ್ಲಿರ್ತಾನಪ್ಪ? ಇಲ್ಲೇ ನಲ್ಗ, ಇಲ್ಲೇ ನಾನ ಅಂದ್ರಿ ಗೊಂಬೆಗಳಿಗೆ ದೇವ್ರ ಅಂತಾರನ? ನಾ ಕೇಳಿದ್ದು ಕೊಡ್ತದ? ಒಳ್ಳೆ ಮನಸ್ಸಲ್ಲಿ ಬೇಡಿಕೆ ಎಲ್ಲ ಒಳ್ಳೇದಾಗ್ತದ. ಇದು ತಗಂದ್ರು ಒಂದು ಹೇಳಕ್ಕೆ ಒಳ್ಳೇದಾಗ್ಲಿಕ್ಕಂದ್ರೆ ವೈಕಂತ ಕುಂದಿರ್ಬೇಕು ಪ್ಯಾರಿಗಳತ್ತು. ನಾನು ಕೊಡೋದಾದ ಕೊಡ್ತೀನಿ. ವ್ಯಾಪಾರ ಟೈಮ್ನಾಗ ನಕಿಲ್ ಮಾಡಿ ಬಡ ತಗೊಂಡು ಆ ಕಡೆ ನೋಡಮ್ ತಡಪ್ಪ, ಇದ್ರಲ್ಲಿ ರಿಮೋಟ್ ಸಿಗ್ತದಲ್ಲ. ನಾನು ದೇವ್ರ ಅಂದ್ರೆ ದೊಡ್ಡ ಮನುಷ್ಯ ಇರ್ತಾನ ಮಾಡಿ ನಮ್ಮಂಗೆ. ಈತ ನೋಡಿದ್ರೆ ಸಣ್ಣದ ಗೊಂಬೆ ಕೊಟ್ಟನ, ನೋಡಮ್ ತಡಿ ಏನಾಗ್ತದ. ಫಸ್ಟಿಗೆ ಹೆಂಗೆ ಕೇಳ್ಬೇಕಪ್ಪ, ದೇವ್ರೇ ನನಗೆ ತಿಂಡಿ ಬೆಳಂಗೆ ಹಸವಾಗ್ಯದ, ತಿನ್ನಕ್ಕೆ ಏನಾನ ಬರಂಗೆ ಮಾಡಪ್ಪ. ಅರೆ ಏನೋ ಇದ ಒಂದೇಟಿಗೆ ಬಂತಲ್ಲ, ಹಾಯ್ ಒಂದೇಟಿಗೆ ಆಯ್ತಲ್ಲೋ ಕೆಲಸ, ಭಾರಿ ಸ್ವಚ್ಛ ಅದ ಬಿಡು ದೇವ್ರಿಂದ. ಇಷ್ಟು ದಿನ ಮನುಷ್ಯರನ್ನ ಕೇಳಿದೆ ಚಿಕ್ಕಸೊಳೆ ಮಕ್ಕಳನ್ನ, ಒಬ್ಬರು ಕರೆಕ್ಟ್ ಹೇಳಲ್ಲ. ಈಗ ನೋಡಿ ಹಸವಾಗದಪ್ಪ ಅಂದೆ, ಒಂದೇಟಿಗೆ ತಿನ್ನಕ್ಕೆ ಬಂತು. ಆಯ್ತು ಇದ್ರಂಗೆ ರಿಮೋಟ್ ಕೆಳಗೆ ಸ್ಪೇಸ್ ಸಿಪ್ಪಿ ವಾಪಸ್ ಹೋಗಿಬಿಡಂಪ. ದೇವ್ರೇ ನಂದೊಂದು ರಿಮೋಟ್ ಕಸ್ಕೊಂಡು ಹೋಗ್ಯಾನಪ್ಪ ಮುದೇವ, ಹೆಂಗನ ಮಾಡ್ಯದ ನಾನು ಅಲ್ಲಿಗೆ ಬರಂಗೆ ಮಾಡು. ಜಲ್ದಿ ಕೊಡಪ್ಪ, ತಾಳದಾಗವಲ್ತ ಅದೇ ಟೊಜ್ಜ ಅದ. ಆಯ್ ಯಾಕೆ ಬರವಲ್ತಲ್ಲ, ಏನಾಯ್ತು? ತಿನ್ನಕ್ಕೆ ಕೇಳಿದ್ರೆ ಒಂದೇಟಿಗೆ ಬಂತು. ಡೂಪ್ಲಿಕೇಟ್ ದೇವ್ರಿಗೆ ಕೊಟ್ಟನೇನೋ ಸುಡುಗಡೆ ಮೈತವ. ಒಮ್ಮೆ ಲಿಂಗಾಕಾಯ್ತು, ಕೇಳಮ್ ತಡೋಳು ಹೋಗಿ. ಅವೇ ನಂಗೆ ಕೊಟ್ಟನೇನು ಬೋಸ್ ಹುಡುಕೆ, 100 ರೂಪಾಯಿ ಕೊಟ್ಟಿನಿ. ಅಣ್ಣ ಕೆಟ್ಟದ್ದು ಕೊಟ್ಟಿದ್ದೆಲ್ಲದ್ರನ ಸ್ವಲ್ಪ ಚಲೋದು ಕೊಟ್ಟು ನೋಡಿಗೈತಿ. ಯಾಕ ಏನಾಗ್ಯದ ಅದಕ್ಕೆ? ಚೈನಾ ಮಾಡೋಲಿಗೆ ನಾದೇನು ಕೆಲಸನೇ ಮಾಡವಲ್ತು ನೋಡು. ದೇವ್ರಂಗೆ ಚೈನಾ ಮಾಡಲಿರ್ತದ ಅದನ್ನ ಕೊಡಿ, ಎಲ್ಲಿದ್ದು ಬಂದು ಮತ್ತೆ ಇಲ್ಲಿ ಸುಣ್ಣ ಕಿತ್ತದ, ಅದು ನಾವು ಮಾಡಕ್ಕಾರ ಕಿತ್ತದ ಸ್ವಲ್ಪ. ಏನೋ ದೇವ್ರ ನೀವು ಮಾಡ್ರೆ, ಮತ್ತೆ ನನ್ನ ಕೈಯಾಗ ಕಲಾದಮ್ಮ ಮಿಣ್ಣಿ, ಮತ್ತೆ ದೇವ್ರ ಮನುಷ್ಯನ ಮಾಡ್ಯಾನಂತಾರಲ್ಲ. ದೇವ್ರ ಮನುಷ್ಯನ ಮಾಡ್ಯಾನ ಕರೆವಾದ, ನಾವತ್ತೊಂದು ಮೂರ್ತಿ ಮಾಡಿವ ಅಷ್ಟೇ. ಅಲ್ಲ ದೇವ್ರು ನಿನ್ನ ಸೃಷ್ಟಿ ಮಾಡ್ಯಾನಲ್ಲ, ನೀನ್ ಯಾಕೆ ಮತ್ತೆ ಅದನ್ನ ಸೃಷ್ಟಿ ಮಾಡಕ್ ಹೋಗಿ ದಗದಿಲ್ದ? ದಗದಿಲ್ದಲ್ಲ ಲೇಕೊಡಿ. ದೇವ್ರನ್ನ ಪೂಜೆ ಮಾಡಕ, ಊದಿನ ಕಡ್ಡಿ ಬೆಳಗಕ್ಕ ಒಂದು ಮೂರ್ತಿನಾಗಲಿ ಒಂದು ಫೋಟೋನಾಗಲಿ ಬೇಕಲ್ಲ, ಅದಕ್ಕೆ ಮಾಡಿವಿ. ಅಲ್ಲ ನೀನೀಗ ಮೂರ್ತಿ ಮಾಡಿದ್ದೆ ಅಂತ ಮೂರ್ತಿಗೆ ಪೂಜೆ ಮಾಡಕ್ಕೆ ಹೇಳ್ತಿದ್ದಿ. ಒಂದೆಳಕ್ಕೆ ಮೂರ್ತಿ ಇರ್ಲಿಕ್ಕಂದ್ರೆ ಯಾವ್ದಕ್ಕೆ ಪೂಜೆ ಮಾಡತ್ತಿದ್ರು ಮಂದಿ? ತಲೆ ಕಟ್ಟೋಯ್ತಪ್ಪ ಇವನು ಕಾಲಾಗ. ನಿನ್ಗೇನು ಬೇಕಾತ ಮದನ್ ಹೇಳು. ನನಗೇನು ಬೇಡಣ, ನಾ ಭೂಮಿ ಮೇಲಿರೋ ಮನುಷ್ಯ ಅಲ್ಲ, ನಾ ಬೇರೆ ಗ್ರಹಲಿಸಿ ಬಂದೀನಿ. ನಂದೊಂದು ರಿಮೋಟ್ ಕಸ್ಕೊಂಡು ಹೋಗ್ಯಾನೊಬ್ಬವ, ನನಗೆ ಆ ರಿಮೋಟ್ ಬೇಕಷ್ಟೇ. ನೋಡ್ತಮ್ಮ ನಿನ್ನ ಕಷ್ಟ ಬೇರೆನೇ ಅದ. ನಿನ್ನ ಮೂರ್ತಿಗೆ ಬೇಡಿಕೆ ಅಂದ್ರೆ ನಿನ್ನ ರಿಮೋಟ್ ಸಿಗೋದಲ್ಲ, ಅದಕ್ಕಂತ ದೊಡ್ಡ ದೊಡ್ಡ ದೇವಸ್ಥಾನವ, ಅಲ್ಲಿ ಹೋಗಿ ಕಾಯಿ ಹೊಡೆದ ಬೇಡಿಕೆ ಎಲ್ಲ ಒಳ್ಳೇದಾಗ್ತದ ಹೋಗು. ಆ ಅಣ್ಣನ ಮಾತು ಕೇಳಿ ಸೀದಾ ದೊಡ್ಡ ದೇವಸ್ಥಾನಕ್ಕೆ ಹೋದೆ. ಈ ಕಾಯಿ ತಗೊಂಡು ಸೀದಾ ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಹೋಗಿ ಹೊಡಿ, ಎಲ್ಲ ಒಳ್ಳೇದಾಗ್ತದ. 200 ರೂಪಾಯಿ ಆಯ್ತು ನೋಡ್ಕೊಡು. ಭಾರಿ ಇಡ ಮಾಡಿದೆ ಬಿಡಲೆ. ಆ ಅಣ್ಣಗೆ ರೊಕ್ಕ ಕೊಟ್ಟು ಸೀದಾ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ 4 ಮಂದಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿದೆ. ದೇವ್ರೇ ಇದು ತಗಪ್ಪ ನಿನ್ನ ಫೀಸ್, ನನಗೆ ಜಲ್ದಿ ರಿಮೋಟ್ ಹುಡುಕೊಡು, ನಿನಗೆ ಕೈ ಮುಗಿತೀನಪ್ಪ, ಜಲ್ದಿ ಕೊಡು. ತಗಪ್ಪ ಬಿಡು ಜಾಗ. ಅರೆ ರಿಮೋಟ್ ಕೇಳಿದ್ರೆ ಕೈಯಾಗ ಪ್ಲೇಟ್ ಕೊಟ್ಟನಲ್ಲ, ಇದ್ರಾಗ ಸಕ್ರೆ ಕಾಯಿ ಅದ. ತಗವ ನಿಂದೊಂದು. ತಾತ ರಿಮೋಟ್ ಇಸ್ಕೊಡಪ್ಪ, ಬರೀ ಪ್ಲೇಟ್ ಕೊಡ್ತಿದ್ದಲ್ಲ, ಹೆಂಗೆ ಮಾಡಿದ್ರೆ ರೊಕ್ಕ ಸಂತೆಗೆ ಹಾಕಿದ್ರೆ ರಿಮೋಟಾ? ಹೋಗಿ ಸುಮ್ಮನೆ ಹೂವ ತಗ, ಒಳ್ಳೇದಾಗ್ತದ ಹೋಗು. ಅರೆ ಏನು ಒಳ್ಳೇದಾಗ್ತದ? ರೊಕ್ಕ ಹಾಕಿನೆಲ್ಲ ಹಾಕಿನಿದ್ರಾಗ ರಿಮೋಟ್ ಕೊಡ್ಲಿಕ್ಕೆ ಹೆಂಗಿದೆ? ಸುಮ್ಮನೆ ಹೋಗು, ಭಕ್ತರಿಗೆ ಡಿಸ್ಟರ್ಬ್ ಮಾಡಬೇಡ. ಅರೆ ಭಕ್ತರಿಗೆ ಯಾಕೆ ಡಿಸ್ಟರ್ಬ್ ಮಾಡಲಿ? ನಾನು ರಿಮೋಟ್ ಕೊಟ್ಬಿಟ್ಟು ನಾ ಹೋಗ್ತೀನಿ, ನಂದೇನ ತಗದಿಲ್ಲಿ. ತಡೆಮ್ಮ ಹೆಂಗೆ ದೂಗ್ತಿದ್ದಲ್ಲ ನೀನು, ಮಂದಿ ಕಾಣ್ತಾರಲ್ಲ ಕಣ್ಣಿಗೆ. ತಾತ ಆ ರಿಮೋಟ್ ಎಲ್ಲಿ ಸಿಗಬೇಕು ಅದನ್ನು ಹೇಳು. ನಿನ್ನ ಶಾಣೆ ರಿಮೋಟ್ ಅಂತ ನಮ್ಗೆ ಯಾಕೆ ತಲೆ ತಿಂತೆ? ನಿನ್ನ ಕೊಡಿ ರಿಮೋಟ್ ಕೊಡ್ಲಿಕ್ಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತು ನೋಡಿ ನಾನು. ಕೊಡೋಗು, ಅಂಜಿ ಕೇಳ್ತೇನು? ಸೀದಾ ರಿಮೋಟ್ ಕೊಡು. ಹೇಳಿ ದುಃಖ ಮಾಡ್ರೆ ತಡ್ರಪ್ಪ, ನಾನೇ ಹೋಗ್ತೀನಿ. ಈ ರಿಮೋಟ್ ಕಾಲಾಗ ಚೆಪ್ಪಿಲೆ ಕೊಡೋದವಲ್ಲ, ಇವನು ನೀಲೇ ಬಿಟ್ಟಿದ್ನಲ್ಲ. ಎಣ್ಣ ನನ್ನ ಚೆಪ್ಪಿಲ್ ಕಾಣವಲ್ಲ ನೋಡಪ್ಪ, ಯಾರು ಇದ್ರೇನು? ದೇವಸ್ಥಾನ ಆದಿದ್ದು, ಯಾರಾದ್ರೂ ಒಯ್ತಾರ. ಬಾಡ್ರ ತಂಬ ಒಳೆ ಚೆಪ್ಪಿಲ್ ಬಿಟ್ರನು, ನಂಬ ಹೊಸ ಒಯ್ದ್ರನು. ಯಾವನ್ ಹಾಕಿ ನಿನಗೆ ಚಂದ ಕಂಡು ಯಾವಾಕೆಲ್ಲಪ್ಪ. ಇವು ಡಿಫರೆಂಟ್ ಆಗ್ತದೆ ಇವು ಯಾಕೆಮ್ಮ. ಸರ್ ಒಬ್ಬ ತಾನಲ್ಲಿ ರೊಕ್ಕ ಕೊಟ್ಟಿನಿ ಎಲ್ಲ ಕೊಟ್ಟಿನಿ, ನಾನು ರಿಮೋಟ್ ಕೊಡವಲ್ಲ ನೋಡ್ರಿ. ಹೆಸರು ಹೇಳತ್ತಂದು ದೇವ್ರು ಎಲ್ಲಿರ್ತಾನ? ಅಲ್ಲಿ ದೊಡ್ಡ ಗುಡಿಯಾಗ. ನೀನು ರೊಕ್ಕತನ ಕೈಯಾಗ ಕೊಟ್ಟಿದ್ದೇನು?
ಇಲ್ರಿ ಆತನ ಡಬ್ಬೆಗೆ ಹಾಕಿನಿ. ಆತ ಹೇಳಿದ್ ನನ್ನ ರಿಮೋಟ್ ಕೊಡ್ತನಂತ. ಆತ ಮಾತಾಡೋದಿಲ್ರಿ, ಆತಗೆ ಪೂಜೆ ಮಾಡೋರು ಮಾತಾಡ್ತಾರ. ಆತನ ಫೋಟೋಗಿನ ಅದೇ ಅಂತ ನೋಡಮ್ಮ. ಫೋಟೋ ಇಲ್ಲ, ಈ ಮೂರ್ತಿ ಅದ್ ನೋಡ್ರಿ. ಗುಡಿಯಾಗ ಇದ್ರಕ್ಕಿನ್ನ ದೊಡ್ಡ ತಾನ. ಸ್ವಲ್ಪ ಬಾಯಲ್ಲಿ ಬಾ ತಿಕ್ಕೊಳ್ಳಿದ್ದೇನು ಕಾನ್ಸ್ಟೇಬಲ್ ಚೆಕ್ ಮಾಡಿವ್ನ. ಆತ ನನ್ನ ಬಕ್ಕಣ ಚೆಕ್ ಮಾಡಿದ, ಅದ್ರಾಗ ಒಂದು ಕಾರ್ಡ್ ಆ ಕಾರ್ಡ್ ನನಗೆ ಡ್ಯಾನ್ಸಿಂಗ್ ಕಾರ್ನಾಗ ಸಿಕ್ಕಿತ್ತು. ಅರೇ ಮಾರಾಯ, ನೀ ಕ್ರಿಶ್ಚಿಯನ್ ಇದ್ದೋ ಮಾರಾಯ. ಚರ್ಚ್ ಬಿಟ್ಟಿಗೆ ಗುಡಿಗೆ ಹೋಗ್ಕಂದ್ರೆ ಹಂಗ ಚರ್ಚ್ಗೆ ಹೋಗಿ ನಿನ್ನ ಕೆಲಸ ಆಗ್ತದ. ಆ ಪೊಲೀಸ್ ಹಂಗ ಸೀದಾ ಕಾಯಿ ಊದಿನ ಕಡ್ಡಿ ತಗೊಂಡು ಚರ್ಚಿನೊಳಗೆ ಹೋದೆ. ಚರ್ಚಿನ ಒಳಗೋಗಿ ನೋಡ್ತೀನಿ, ದೇವ್ರಿಗೆ ಒಬ್ಬರು ಕೈ ಮುಗಿವಲ್ರು, ಎಲ್ಲಾರು ಪುಸ್ತಕ ಓದಿಕೆ ಅಂತ ಕುಂತಿದ್ರು. ಇವ ಯಾರು? ನಾನು ಚರ್ಚಿನಾಗ ಕಾಯ್ತಾರ ಎಲ್ಲಾರು ನನ್ನನ್ನೇ ನೋಡಕತ್ತಿದ್ರು. ನನಗನೇ ದಿಕ್ಕು ತೋಪಿತ್ತು. ದೇವಸ್ಥಾನದಾಗಿದ್ರೆ ಕೈ ಮುಗಿತಾರ, ಇಲ್ಲಿ ಪುಸ್ತಕ ಓದ್ತಾರಲ್ಲ ಅಂತ. ಹೆಂಗಾನ ಮಾಡಿಕೊಳ್ರಕ್ ನಡ ಕಡಿ. ನನಗೆ ನಾನು ರಿಮೋಟ್ ಸಿಕ್ಕರೆ ಸಾಕಂತೇಳಿ ಕಾಯಿ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡಿದೆ. ದೇವ್ರೇ ಇದು ತಗಪ್ಪ, 500 ರೂಪಾಯಿ ಆದ್ ನೋಡು, ನನ್ನ ರಿಮೋಟ್ ನಾನು ಗುಡಿ ಕೊಡು. ಈ ಕಾಯಿ ಎಲ್ಲಿ ಹೊಡಿಬೇಕಪ್ಪ? ಸರಿ ಎಲ್ಲಾರು ದೂರ ಸರ್ರಿ, ಕಾಯಿ ಬೀಸ್ ಹೋಗಿತೀನಿ. ಯಾರು ತೆಲಿಗೇನು ಬಿದ್ರು ನನ್ನ ಜವಾಬ್ದಾರಿ ಅಲ್ಲ ನೋಡ್ರಿ. ಶಿವ ಸಾಂಬಜನಂ ಪ್ರಚಾರ ಮಹಾದೇವ್ ಅಡಮಟ್ಟ ಮಹಾರಾಜ್ಗೂ ಜೈ. ನಡಿ ಸೀದಾ ಮತ್ತೆ ಹೊರಗೆ ನಡಿ, ಮಾತಾಡ್ಬೇಡ, ನಡಿ ಸುಮ್ಮನೆ. ಯಾವ ಊರು ನಿಂದು? ಚರ್ಚಿನ ಕಾಯಿ ಹೊಡಿತಾರ ನೆವನ ಬುದ್ಧಿಯಲ್ಲಿ ಇಟ್ಟಿದ್ದಿ. ಯಾಕ ಹೊಡಿಬಾರ್ದನ? ದೇವ್ರ ಗುಡಿಯಾಗ ಹೊಡಿತೀವಲ್ಲ. ದೇವ್ರ ಗುಡಿ ಬೇರೆ, ಚರ್ಚ್ ಬೇರೆ ಲೇ. ತಿಳಿತದಿಲ್ಲ ನಿನಗ? ಮುದೆ ಒಳಗಿದ್ದಿ. ನನಗೇನು ಗೊತ್ತ್ರಿ? ಇಲ್ಲಿಗೆ ಹೋಗಂತ ಪೊಲೀಸ್ ಹೇಳ್ಯಾನ? ಕೊಡದಿದ್ದೇನು? ಇಲ್ಲ. ಅಲ್ಲಿ ನೋಡ್ರೊಳಗ ಕಾಯಿ ಹೊಡೆದಗೆ ಪ್ರಾರ್ಥನೆ ಎಲ್ಲ ಕೆಡಿಸಿಟ್ಟಿದ್ದಿ. ಎಲ್ಲಿ ನೋಡಮ್? ನಾನು ಯಾಕೆ ಕೆಡಿಸಲಿ ನಿಮ್ಮ ಭಜನಿ? ಅದು ತಿಳ್ಕಂದನಲ್ಲ ಗಿಲಾಸ್ನಿಗೆ ಏನಾದ್ರಿ ಸರೈ? ಗೊತ್ತಾಯ್ತಪ್ಪ. ದೇವ್ರಿಗೆ ಕಾಯಿ ನೀರು ಕುಡ್ದು ನಗಡಿ ಆಗ್ಯದ. ಅದಕ್ಕೆ ಸರಾಯಿ ಬೇಡದ ತರಮಲ್ಲಿ. ಸರಾಯನೇ ತರಮ್, ಅದ ನಿಂದದ ಮುಂದದ. ಈಗ ಮೇನ್ ಪಾಯಿಂಟ್ ಡ್ಯಾನ್ಸಿಂಗ್ ಕಾರ್ ಹುಡ್ಕೋಬೇಕು ನಾನು. ಡ್ಯಾನ್ಸಿಂಗ್ ಕಾರ್ನಾಗ ರೊಕ್ಕ ಸಿಗ್ತಾವ. ನಾನು ಭೂಮಿಗೆ ಬಂದಾಗಲಿ ಮನುಷ್ಯರು ಯಾರು ಹೆಲ್ಪ್ ಆಗಿಲ್ಲ. ಈ ಡ್ಯಾನ್ಸಿಂಗ್ ಕಾರ್ ಭಾಳ ಹೆಲ್ಪ್ ಆಗ್ಯದಪ್ಪ ನನಗೆ. ಇದಕ್ಕೊಂದು ಸೆಲ್ಯೂಟ್. ಹೆಂಗನ ರೊಕ್ಕ ಅಡ್ಜಸ್ಟ್ ಆದವು. ಈಗ ಸರಾಯಿ ಎಲ್ಲಿ ಸಿಗ್ತದಪ್ಪ ಅದೇ ಗೊತ್ತಿಲ್ಲ ನನಗೆ. ಅರೆ ಈತ ಯಾರಪ್ಪ? ಸೇಮ್ ನನ್ನಂಗನಲ್ಲ. ನಾನು ಫಸ್ಟ್ ಟೈಮ್ ಬಂದಾಗ ಹಿಂಗೆ ಇದ್ದೆ ಬರೀ ಮೇಲೆ. ಇದನ್ನ ನನ್ನಂಗೆ ರಿಮೋಟ್ ಕಳ್ಕೊಂಡು ಹುಡುಕಿ ಅಂತ ಕುಂತದೇನು ತಿಕ್ಕವಳು. ರೊಕ್ಕ ಕೊಡಕ್ಕೆ ನಿಂತ ನಾನು. 1 2 ಸಾಕಣ್ಣ, ಸಾಕು ಓದ್ತೀನಿ. ಆಯ್ ಮತ್ತೆ ಆಡಿಸ್ತಾನಲ್ಲ, ಇನ್ನೊಂದು ತಗೋಬೇಕೇನು? ಇನ್ನೊಂದು ತಗಮು ಸಾಕು ಬಿಡೋಣ, ನಿನಗಿರಲಿ. ಎಣ್ಣೆ ಇಲ್ಲೆಲ್ಲ ಚರ್ಚ್ ಇತ್ತಲ್ಲಪ್ಪ. ಚರ್ಚ್ ಇಲ್ಲ ತಮ್ಮ, ದರ್ಗಾದ್ ನೋಡೋಗಲ್ಲಿ. ಈ ದೇವ್ರಿನ ಡಿಸೈನ್ ಬೇರೆ ಅದು ಬಿಡಪ್ಪ. ಏನದು? ಸರಾಯಿ ದೇವ್ರಿಗಪ್ಪ. ಇಲ್ಲೇನ ಕರಿ? ನಿಂದ್ರಲ್ಲ, ಹಿಡ್ಕರಿ ಅವ್ನು ಹಿಡ್ಕರಿ. ಬೀರ್ ಬಾಟ್ಲಿ ತಗೊಂಡು ದರ್ಗದಾಗ ಬರ್ತಾನೆ, ಹುಡ್ಕರಿ ಅವನು. ಅವನು ವಿಚಿತ್ರ ಮಂದಿ ಅದ ಬಡಪ್ಪ ಭೂಮಿ ಮೇಲೆ. ನಾನೇನು ಮಾಡಿದ್ರೆ ಬೇಯಕ ಹೊಡ್ಯಾಕ ಬರ್ತಾರಲ್ಲಪ್ಪ ಅವನವನು. ಅವ್ರು ಹೊಡ್ಯಕ್ಕಲ್ಲೇ ಬಿದ್ದಾಗ ಸೀದಾ ಒಡ್ಡಿ ಹೋಗಿ ಒಂದು ಬಸ್ ಸೇರಿದೆ. ಇನ್ನೇನು ನನ್ನ ರಿಮೋಟ್ ಸಿಗುತ್ತದೆ ನಡಿ ಅವನವನು. ಇಂಥ ಬಾಡ್ರಿ ಕಾಲಾಗ ಏನು ಕೇಳಿದ್ರೆ ನೋಡ್ಯಾಕೆ ಬರ್ತಾರೆ. ಯಪ್ಪ, ಆ ಬಸ್ಸಿನಾಗ ಒಬ್ಬಕ್ಕೆ ಸಪ್ಪು ಕುಂತಿದ್ಲು. ಆಕಿಗೇನೋ ಟೆನ್ಷನ್ ಆಗ್ಯದ ಅಂತ ಗೊತ್ತಾಯ್ತು. ಆಕಿಗೇನು ಟೆನ್ಷನ್ ಆಗ್ಯದ ಅಂತ ತಿಳ್ಕೊಸಲ್ಲ ಅವಾಗೆ ಸ್ವಲ್ಪ ಆಕಿನ ಕೈ ಹಿಡ್ಕೊಂಡೆ ನೋಡು. ಯಾಕಲ್ಲೇ ಪಾಪ ಗಂಡ ಸತ್ತಕಿನ ಕೈ ಹಿಡ್ಕೊಂತೇನು? ನಿನಗೇನು ಗೊತ್ತಾಯ್ತು ಆಕಿನ ಗಂಡ ಸತ್ತನಂತ? ಅರೆ ಬಿಳಿಸಿ ರೂಟ್ಕಂತ ನೋಡಿದ್ರೆ ಗೊತ್ತಾಗಲ್ಲನ? ಎದ್ದೋತೇನು ಬದಲಿ ಪೆಕ್ಕನ. ಆಯ್ತು ಬಿಡೋ ಮರ, ಹೋಯ್ತು ಬಿಡೋ, ಯಾಕೆ ಹೋದ್ರಿ ಅರ್ತೆ. ಅರೆ ಸ್ವಲ್ಪ ಇಳಿತಾನ ನಿಂದ್ರೆ ಯಾಕೊಡಿ. ಇವ ಡ್ರೈವರ ನಂಗೆ ನೀನು ಗಬ್ಬು. ಈಕಿನೇ ಬಿಳಿಸಿ ರೂಟ್ಕಂದಳಲ್ಲ, ಈಕಿನ ಗಂಡನ ಸತ್ತನೇನು? ಕೇಳಮ್ ತಡಿ. ಸೀದಾಕಿನೇ ಲೋಗಿ ನೀನಾನೆ ಬಿಳಿಸಿ ಉಟ್ಕಂತಲ್ವ, ನಿನ್ನ ಗಂಡನ ಸತ್ತನೇನಂತ ಕೇಳಿದೆ. ಅದಕ್ಕೆ ಕೆಂದ್ಲು ನಾವು ಕ್ರಿಶ್ಚಿಯನ್ ಇವಿ, ಮದುವೆ ಬಿಳಿ ಬಟ್ಟೆನ ಉಟ್ಕಂತೀವಿ ಅಂದ್ಲು. ಅದಕ್ಕೆ ನಾನು ಗಂಡ ಸತ್ತ ಮೇಲೆ ಊಟಕಂತೀರವ ಅಂತ ಕೇಳಿದೆ. ಆಕಿ ಗಂಡ ಸತ್ತ ಮೇಲೆ ಕರಿ ಊಟಕಂತೀವಿ ಅಂದ್ಲು. ಮತ್ತೆ ಕನ್ಫ್ಯೂಸ್ ಆಯ್ತು. ಅಲ್ಲಿ 3 ಕರಿ ಬಟ್ಟೆ ಉಟ್ಕೊಂಬರಕತ್ತಿದ್ರು. ಅವ್ರನ್ನ ಕೇಳಿದೆ, ನಿಮ್ಮ ಗಂಡ ಸತ್ತನೇನವ ಅಂತ. ಆಕಿನ ಗಂಡ ಎಲ್ಲಿದ್ದೇನು ಸೀದಾ ನನಗೆ ಒದಕ ಬಂದ. ಇಷ್ಟೆಲ್ಲ ಆದ್ಮೇಲೆ ಗೊತ್ತಾಯ್ತು ಇಲ್ಲಿ ಎಲ್ಲ ಮನುಷ್ಯ ಒಂದೇ ಅಲ್ಲ, ಅವ್ರದೇ ಆದ ಧರ್ಮ ಬೇರೆ ಬೇರೆ ಆದಂತ. ಅವ್ರವ್ರ ಧರ್ಮದ ಪ್ರಕಾರ ಅವ್ರು ಬಟ್ಟೆ ಉಟ್ಕಂತಿದ್ರು. ಇಷ್ಟಾದ್ರೂ ನನಗೆ ಇನ್ನೊಂದು ಕನ್ಫ್ಯೂಷನ್ ಏನಂದ್ರ, ಈ ಎಲ್ಲ ಮನುಷ್ಯರಿಗೆ ಬಟ್ಟೆ ಉಟ್ಕೋದ್ರಲ್ಲಿ ಧರ್ಮ ಅದೇನು, ಧರ್ಮದ ಪ್ರಕಾರ ಬಟ್ಟೆ ಉಟ್ಕಂತಾರ ಅಂತ ಗೊತ್ತಾಗಲಿಲ್ಲ. ಇಷ್ಟೆಲ್ಲ ಆದ್ಮ್ಯಾಗ ನನಗೆ ರಿಮೋಟ್ ಸಿಗಬೇಕಾದ್ರೆ ನಾನು ಯಾವ ಧರ್ಮದ ಬಟ್ಟೆ ಉಟ್ಕಲ್ಲ ಅಂತ ಯೋಚನೆ ಮಾಡಿದೆ. ಆದ್ರೆ ನಾವು ಮನುಷ್ಯರಲ್ಲ, ಎಲಿಯನ್ಸ್. ನಮ್ಗೆ ಯಾವತ್ತು ಧರ್ಮನಿಲ್ಲ, ಹೇಳ್ಬೇಕಂದ್ರೆ ಬಟ್ಟೆನಿಲ್ಲ, ಧರ್ಮ ಎಲ್ಲಿ ತರ್ತೀನಿ. ನಾನು ಡ್ಯಾನ್ಸಿಂಗ್ ಕಾರ್ನಾಗ ಸಿಕ್ಕು ಯೂಸ್ ಮಾಡ್ಕೊತೀನಿ. ಆದ್ರೂ ನನಗೆ ಕ್ಯೂರಿಯಾಸಿಟಿ ಇತ್ತು, ದೇವ್ರು ಮನುಷ್ಯರನ್ನ ಸೃಷ್ಟಿ ಮಾಡಕಲ್ಕ ಈತ ಈ ಧರ್ಮದತ್ತ ಅಂತೇಳಿ ಒಂದು ಯಾವ್ದನ್ನ ಚುಕ್ಕಿಗಿನ ಕೂನ ಮಾಡಿಗಿನ ಕಳಿಸಿರ್ತಾನೇನಂತ ಸೀದಾ ಹಾಸ್ಪಿಟಲ್ಗೆ ಹೋದೆ. ಎಲ್ಲೇದಲ್ಲ ಚುಕ್ಕಿ ಕಾಣೇನವಲ್ತಲ್ಲ, ಅಳಬಾಡ ಆತಮ್ಮ, ನಾನೇನು ಮಾಡ್ತೀನಿ, ಚುಕ್ಕಿ ನೋಡತ್ನ ಅಷ್ಟೇ. ನೀ ಯಾವ ಧರ್ಮದವ ಅಂತ ಹೆಂಗೆ ಗೊತ್ತಾಗ್ಬೇಕು? ಯಾರಪ್ಪ ನೀನು ಏನು ಮಾಡಕತ್ತಿ?
ಚುಕ್ಕೆಲ್ಲಿದ ಎದ್ರ ಚುಕ್ಕಿ ಧರ್ಮದ ಚುಕ್ಕೆ ಇವ ಯಾವ ಕಂಪನಿ ಅಂತ ಹೆಂಗೆ ಗೊತ್ತಾಗ್ಬೇಕು ಸೆಕ್ಯೂರಿಟಿ ತೋತ್ತೇವು ನಾವು ಮತ್ತೆ ಅದೇ ಬಸ್ಸಿಗೆ ಕಳಿಸಿದ್ರಪ್ಪ ನನ್ನ ಏನು ವೇಟ್ ಮಾಡಿದ್ರೆ ನಿಮ್ಮ ಕೈಗೆ ಸಿಗೋದಿಲ್ಲ ಹೋಗ್ರಾ ನಿಮ್ಮ ಕೋಡಿಗಳೇ ಹುಚ್ಚನಾಯ್ತಿರಿ ಅದಂಗೆ ಯಾಕೆ ತಿರುಗ್ತೀರಿ ನನ್ನಿಂದ ಸಾಕಾಯ್ತಪ್ಪ ನಾನು ತಿರುಗಿ ಈ ಮನುಷ್ಯರ ಧರ್ಮ ತಗೊಂಡು ನನಗೇನು ಮಾಡೋದಿಲ್ಲಪ್ಪ ನನಗೆ ನಾನು ಫೇಸ್ಬುಕ್ಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂತ ಗೊತ್ತಾಗಲಾರ್ದಿಷ್ಟೆಲ್ಲ ಮಾಡಕತ್ತೀನಿ ಆಮೇಲೆ ಲಾಸ್ಟ್ಗೆ ಒಂದು ಐಡಿಯಾ ಮಾಡಿದೆ ನನಗೆ ನಾನು ರಿಮೋಟ್ ಸಿಗಬೇಕಾದ್ರೆ ಎಲ್ಲ ಧರ್ಮದ ದೇವರಿಗೆ ಪೂಜೆ ಮಾಡಮಂತೇಳಿ ಈ ಕಡೆ ದೇವಸ್ಥಾನಕ್ಕೆ ಹೋಗಿ ಕಾಯಿ ಹೊಡೆದೆ ಈ ಕಡೆ ಚರ್ಚಿನಿಗೆ ಹೋಗಿ ಕ್ಯಾಂಡಲ್ ಹಚ್ಚಿದೆ ಈ ಕಡೆ ದರ್ಗಾಕ್ಕೆ ಹೋಗಿ ನಮಾಜನ ಮಾಡಿದೆ ಇಷ್ಟೆಲ್ಲ ಮಾಡಿದ್ರೂ ನನಗೆ ನಾನು ರಿಮೋಟ್ ಸಿಗಲಿಲ್ಲ ಇನ್ನು ಯಾವ ದೇವ್ರಿಗೆ ಬೇಡಿಕೆ ಅಂದ್ರೆ ರಿಮೋಟ್ ಸಿಗುತ್ತಂತ ಅನ್ನಷ್ಟರಲ್ಲಿ ಹೇ ಪೀಕೆ ದೇವ್ರು ಅಂತ ಯಾಕೆ ಕಲೆ ಬಿದ್ದೆ ನಿನ್ನ ಕೊಡಿ ನಿನ್ನ ರಿಮೋಟ್ ಏನು ದೇವ್ರು ತಗೊಂಡ ಏನು ನಿನ್ನ ರಿಮೋಟ್ ಸಿಗಬೇಕಾದ್ರೆ ಒಂದು ಸೊಲ್ಯೂಷನ್ ಕೊಡ್ತೀನಿ ನಾ ಹೇಳಿದಂಗೆ ಮಾಡು ನಿನ್ನಂಗೆ ಎಷ್ಟೇ ಕಷ್ಟ ಇರಲಿ ನಾನು ಗುರಿ ಮುಟ್ಟಬೇಕನ್ನೋರ ಸಲುವಾಗಿ ಒಂದು ಆಲ್ಬಮ್ ಸಾಂಗ್ ಬರ್ದೀನಿ ಅದ್ರ ಪೋಸ್ಟರ್ ನಿನ್ನ ಕೈಯಾಗ ಕೊಡ್ತೀನಿ ಎಲ್ಲ ಕಡೆ ಪ್ರಮೋಷನ್ ಮಾಡು ಅವಾಗ ನಿನ್ನ ರಿಮೋಟ್ ಸಿಗೋದು ಖಂಡಿತ ಸಾಂಗ್ ನಾನು ಗೆಲ್ಲೋದು ಖಂಡಿತ ಆತ ಹಿಂಗನ ಎಲ್ಲ ಕಡೆ ಪೋಸ್ಟರ್ ಅಂತ ಚಾಲೂ ಮಾಡಿದೆ ಅರ್ಥ ಆಗಿಲ್ಲ ಯಾರೇ ಬರಲಿ ಏನೇ ಅನ್ನಲಿ ನಾನ್ ಗೆಲ್ಲೋದು ಖಂಡಿತ ಊರೇ ಬರಲಿ ವೈರಿ ಬರಲಿ ನಾನ್ ಗೆಲ್ಲ ಆತ ಹೇಳ್ದಂಗೆ ಈ ಪೋಸ್ಟರ್ ಪ್ರಮೋಷನ್ ಮಾಡ್ತೀನಿ ನನ್ನ ರಿಮೋಟಿಗೆ ಸಿಗ್ಲಿಕ್ಕಂದ್ರೆ ಆದವಳಿ ಅರೆ ಇದೇನಾ ಬಾಕಲ್ ತಾನೇ ತಿರುತ್ತದಲ್ಲ ಇದು ತಗವ ಹೊಸ ಸಾಂಗ್ ಬಂದದ ನಾನು ಗೆಲ್ಲೋದು ಖಂಡಿತ ನೀನು ಅಂತ ತಗವ ನೀನು ಗೆಲ್ಲೋದನ್ನ ಖಂಡಿತ ಇದು ತಗಪಣ್ಣ ಟ್ರೈನ್ ಸೀದಾ ಹಳಿ ಮೇಲೆ ಹೋಯ್ತಂದ್ರೆ ನೀವು ಊರಿಗೆ ಹೋಗೋದು ಖಂಡಿತ ಸ್ವಲ್ಪ ಹಳಿ ತಪ್ಪಿತ್ತಂದ್ರೆ ನೀವು ಕೈಲಾಸಕ್ಕೆ ಹೋಗೋದು ಖಂಡಿತ ತಗಣ್ಣ ಹೊಸ ಸಾಂಗ್ ನಾನು ಗೆಲ್ಲೋದು ಖಂಡಿತ ನೀನು ಅಂತ ತಗೋ ಮಾರಾಯ ಯಾಕೆ ನಿಂತಿದ್ದಿ ತಿಕ್ಕೊಳ್ಳಿ ನಿಂತಂಗೆ ಇತೇವತ್ತಪ್ಪ ಸ್ವಾಮಿ ಅಂತರ್ಲೆ ಕುಂತಾನಲ್ಲ ಹೆಂಗನ ಓಸ್ ಪೋಸ್ಟರ್ ಖಾಲಿ ಅದವಪ್ಪ ಇದೊಂದು ಪರಮಾತ್ಮನ ಫೋಟೋ ಅದೇನು ಮಾಡಲಿ ಸೇಮ್ ಫೋಟೋದಾಗಿದ್ದಂಗೆ ಅನ್ನಲ್ಲ ಪರಮಾತ್ಮನೇ ಬಂದಾನೆ ನನ್ನ ಭಕ್ತಿಗೆ ಮೆಚ್ಚುಗೈಸಿ ಗಪ್ಪ ಹೋಗಿ ಮಾತಾಡ್ಸಂತೇಳಿ ಮತ್ತೆ ಮಾಯಾದ್ರೆ ಏನು ಮಾಡ್ತಿ ಅರೆ ಪರಮಾತ್ಮ ಬಾತ್ರೂಮ್ನಾಗ ಹೋತಾನಲ್ಲ ಇದೇ ಕಡ್ಲೆಕ್ಕ ಕೆಂಪು ಮಲೆ ಅಪ್ಪ ಚಿಲಕನ ಹಾಕ್ಯಂದಾನೆ ಮತ್ತೆ ಸೇಮ್ ಪರಮಾತ್ಮ ಇದ್ದಂಗೆ ಇನ್ನು ನೋಡೋ ಅವನು ನನ್ನ ಜೊತೆಗೆ ಪಾರ್ವತಿ ಒಬ್ಬಕ್ಕಿದ್ರೆ ಭಾರಿ ಆಯ್ತಿತ್ತು ಸದ್ಯಕ್ಕೆ ಪಾರ್ವತಿಲ್ಲಪ್ಪ ಬೀಕಾನ ನಿನ್ನ ಜೊತೆಗೆ ಕಾಡ್ಗಂಟ ಹಾಕಂತೇಳಿ ಪರಮಾತ್ಮಗೆ ಬಿಚ್ಚಕ ಬಂದಿರಬಾರ್ದು ನೋಡಿ ತಮ್ಮ ಬಾಕ್ಲಾಕ್ ಮುಚ್ತಿರ್ತೀರಿ ಮೊದಲು ನನ್ನ ರಿಮೋಟ್ ಕೊಡಪ್ಪ ಭಗವಂತ ಆಮೇಲೆ ಸೇರ್ತೀನಿ ತೆರೆಯೋ ಮರ ನಕಲಿ ಮಾಡಬೇಡ ನನ್ನ ಇಂಟರ್ವ್ಯೂ ಆದ ಯಾರನ್ನ ಬರ್ರೆ ಈ ತಿಕ್ಕವಳನ್ನ ಕೀಲಿ ಹಾಕದ ತಿಕ್ಕವಳಲ್ಲಪ್ಪ ಭಗವಂತ ನಾನು ಶಾಣೆ ನೀನಿ ಎಷ್ಟು ಬೇಡಿಕೆ ಗೊತ್ತ ನಿನಗೆ ನಾನು ಪರಮಾತ್ಮ ಅಲ್ಲೋ ಮಾರ ಸುಮ್ಮನೆ ಬಯಲಾಟ ಆಡೋರು ನಾವು ಸೆಕ್ಯೂರಿಟಿ ಹೊರಗೆ ಯಾರ ನೀರೇನು ಸತ್ರಿ ಸುಮ್ಮನೆ ತೆರಿತಮ್ಮ ನಾ ಚಲ ಮನ್ಸು ಅಲ್ಲೋಡು ಮೊದಲು ನನ್ನ ರಿಮೋಟ್ ಕೊಡು ಭಗವಂತ ಎದರ ರಿಮೋಟ್ ಅಮ್ಮನ ಹೋಗ್ಬೇಡಿ ಸ್ಪೇಸ್ ರಿಮೋಟ್ ಮೈ ಮೇಲೆ ಯಾಕೆ ಬರ್ತದೆ ದೂರ ಸರಿ ನನ್ನ ಕೊಡಿ ಆ ರಿಮೋಟ್ ನನಗೆ ಕೊಟ್ಟು ಬಿಡಪ್ಪ ದೇವರು ಈ ಭೂಮಿ ಸವಾಸನೆ ಸಾಕು ಆರಾಮನ ಫೇಸ್ಬುಕ್ ಹೋಗಿಬಿಡ್ತೀನಿ ತೆಗೋ ಮರ ಇದೇನು ಆಟ ಆಡ್ತಾ ಇರ್ತಿದ್ದಿ ನಾ ಭೂಮಿಗೆ ಬಂದಾಗಲಿಸ್ ಭಾಳ ಕಷ್ಟಪಟ್ಟಿನಿ ಮನುಷ್ಯರಂತ್ರ ಯಾರು ನೋಡಿದ್ರು ಓದ್ಯಾಕ ಬಂದಾರ ನಡಿ ದೇವ್ರ ನೆನಪು ಮಾಡಂಗನಂತ ನಿನಗೆ ಬೇಡಿಕಂದ್ರೆ ನೀನು ನಂಗೆ ಮಾಡ್ತಿದ್ದಿಲ್ಲ ನಾನು ಪರಮಾತ್ಮ ಅಲ್ಲೋ ಮಾರಾಯ ನಾ ಹೇಳಿದ್ ಕೇಳು ಸಣ್ಣ ಸಣ್ಣ ಮಕ್ಕಳವ ನನಗೆ ತೊಂದರೆ ಕೊಡಬೇಡ ನಿನ್ನ ಮಕ್ಕಳು ನೋಡಿ ಬಿಡು ನಾನು ಗಣೇಶ್ ಕಾರ್ತಿಕ್ ಸಣ್ಣವರಿಲ್ಲರ ಅವ್ರ ನಂಗಮಕ್ಕೆ ಬಂದಾರ ನಿನ್ನ ದೊಡ್ಡ ಮಗ ಗಣೇಶ ವರ್ಷಕ್ಕೊಮ್ಮೆ ಭೂಮಿಗೆ ಬರ್ತಾನ ಪೂಜೆ ಮಾಡಿಸಂತಾನ ಎಲ್ಲರನ್ನ ತಿಂಡು ಬಳಂಗ ಕುಣಿಸಿಗೆ ಸೋತಾನ ಯಪ್ಪ ಪರಮಾತ್ಮ ಎಂತ ತಿಕ್ಕೊಳ ಕೈ ಸಿಗೆ ಬಿದ್ನಪ್ಪ ನೀನಲ್ಲಿ ಇನ್ನೊಬ್ಬತ್ತು ಪರಮಾತ್ಮನ ಓಂ ನಮ ಶಿವಾಯ ಮೇಲೆ ಗೋಡೆ ಮೇಲೆ ಕುಂತಾನ ನಡೆ ಬಡಸ ಸರಿಯಾವ ನೀನೇ ಭಾಷಣ ಮಾಡ್ತಿದ್ದಿ ರಿಮೋಟ್ ಅಂತ ಕಲೆ ಬಿದ್ದಿ ತಿಕ್ಕವಳು ನೋಡ್ರಪ್ಪ ಸ್ವಾಮೀಜಿ ಪವಾಡ ನಾವೇನು ಅಂತರ್ಲ ತಪಸ್ಸಿ ಕುಂತಾನಂತ ಮಾಡಿವಿ ನೋಡ್ರಿ ಜನಗಳಿಗೆ ಯಾ ನಮ್ಮನೆ ಮೋಸ ಮಾಡ್ತಾರೆ ಟೆಕ್ನಿಕ್ ನೋಡಿತಂದು ಹೆಂಗಾದ ಟೆಕ್ನಾಲಜಿ ಅನ್ನಂಗಾಗ್ಯದ ಆ ನಾಟಕ ಮಾಡೋ ಮನುಷ್ಯನ ಕರೆ ಅಂದ್ರೆ ಪರಮಾತ್ಮ ಅಂತ ತಿಳ್ಕೊಂಡು ಸೀದಾ ನಿಂದ ಒಗ್ಗೇಸಿ ಒಂದು ಆಶ್ರಮದಾಗ ಹೋದೆ ಅಲ್ಲಿ ಒಳಗೋಗಿ ನೋಡ್ತೀನಿ ಜಗ್ಗೆ ಮಂದಿ ನಿಂತಿದ್ರು ಒಳಗೆ ಹೋದ್ಮೇಲೆ ನನಗೆ ಶಾಕನಾಯ್ತು ಸಂತೋಷನಾಯ್ತು ಯಾಕಂದ್ರ ನಾ ಇಷ್ಟು ದಿನ ಹುಡುಕಾಡೋ ರಿಮೋಟು ಆಶ್ರಮದ ಸ್ವಾಮೀಜಿ ಕೈಯಾಗಿತ್ತು ನನ್ನ ಎಲ್ಲಿಗೆ ಇಷ್ಟು ಭಕ್ತರು ಬಂದಿರಲ್ಲ ನಾನೇನು ಅಂದಕಬೇಕು ನನ್ನಲ್ಲಿ ಸತ್ಯಾದಂತ ಬಂದಿರ ಅಂದಕಬೇಕ ಏನು ನಿಮ್ಮಲ್ಲೇ ತಿಂಡಿ ಹೆಚ್ಚಾಗಿ ಬಂದಿರ ಅಂದಕಬೇಕ ಏನು ಅಂದಕಬೇಕು ಅಲ್ಲ ನೀವು ನಿಮ್ಮ ಸಮಸ್ಯೆಗಳು ಕಷ್ಟಗಳು ಹೇಳಿಕೆ ಬರ್ತೀರಿ ಬಿಡು ಅದ್ರಾಗ ಈ ಮಟಗಾಡ ಭಕ್ತರದಂತ ನನಗೆ ಹೆಚ್ಚಿಟ್ಟು ಹೋಗ್ಯದ ಈ ಮಟಗಾಡ ಭಕ್ತರ ಕಾಲಾಗ ನನಗೆ ಸಾಕಾಗ್ಯದ ಕುಂತರು ನಿರ್ಮಳಿಲ್ಲ ನಿಂತರು ನಿರ್ಮಳಿಲ್ಲ ಚಕಮಕಳು ಹಾಕ್ಯಂತ ಕುಂತಿನಿ ಅಂದ್ರೆ ತಾತ ಕಾಲು ಮಿಡಿಸಿ ಕುಂತಾನಲ್ಲೇ ಇವತ್ತು 4 ಓಪನ್ ಆಗ್ತದಂತ ಎದ್ದು ನಿಂತಿನ ಅಂದ್ರೆ ತಾತ ಸೀದಾ ನಿಂತನಲ್ಲೇ ಇವತ್ತು 1 ಓಪನ್ ಆಗ್ತದ
ಕೆಲವೊಬ್ರು ಏನು ಮಾಡ್ತಾರ ಸೀದಾ ಮಠಕ್ಕೆ ಬಂದು ಕಾಲು ಬಿದ್ದು ತಾತ ಇವತ್ತು ಏನಾಗ್ತ ಪೋಪನಂತ ಮೆಲ್ಲಕ್ಕೆ ಕೇಳ್ತಾರ. ಅದಕ್ಕೆ ನನ್ನ ನಂಬರ್ ಡೈರೆಕ್ಟ್ ಕೇಳೋದಿಲ್ಲ, ಅರ್ಥ ಕೇಳ್ತೀನಿ. ನೋಡ್ತಮ್ಮ 6 ಮಂದಿ ಅಕ್ಕ ತಂಗಿಯರು ನೀರಿಗೊಂಟಾರ, ನೆಡಬರ್ಕೊಂದು ಆವ ಮನೆಗೆ ಅಂತ ಹೇಳಿಬಿಡ್ತೀನಿ. ಆ ಬಾಡ್ರಿ ತಲೆ ಬಡಿಸಿ ತಾವೇ ಆಡಿಬಿಡ್ತಾರೆ. ಮಟಗಾಡ ಭಕ್ತರು ತಲೆ ಅಂದ್ರೆ ತಲೆ. ನನ್ನ ಕಾರ್ ಪಾಸಿಂಗ್ ನೋಡಿ ಆಡೋದು, ನನ್ನ ಕಾರ್ ಗಾಲಿ ಎಣಿಸಿ ಆಡೋದು. ಮೊನ್ನೆ ಒಬ್ಬ ಭಕ್ತ ಬಂದನ ಮಟಗಾಡವ, ಗುಡನು ಗಂಟೆ ಎಣಿಸಿ ಆಡ್ಯಾನ. ಒಮ್ಮೊಮ್ಮೆ ನಾ ಹೇಳಿದ ನಂಬರ್ ಕರೆವಾಯ್ತಂದ್ರೆ ತಾತನ ಸತ್ಯ ಅದಪ್ಪ ಅಂತಾರೆ. ನಾ ಹೇಳಿದ ನಂಬರ್ ಬರ್ಲಿಕ್ಕಂದ್ರೆ ಅದರಲ್ಲೇ ಸತ್ಯ ಅದ ತಿಕ್ಕವಳಲ್ಲಿ ಅಂತಾರೆ. ಅವ್ರ ಮನುಷ್ಯನಾಗ ಅಂದ್ಕಂದ್ರೆ ಬಿ ನನಗೆ ಗೊತ್ತಾಗ್ತದೆ. ನಾನೇನು ಸಾದಾ ಮನುಷ್ಯ ಅಲ್ಲ, ಪವಾಡ ಪುರುಷೆ. ನನ್ನ ತಪಸ್ಸಿಗೆ ಮೆಚ್ಚಿ ಪರಮಾತ್ಮನೇ ಒಂದು ಆಯುಧ ಕೊಟ್ಟನ. ಒಂದಿನ ತಪಸ್ಸಿಗೆ ಕುಂತಿದ್ದೆ, ದೇವರು ಪ್ರತೀಕ್ಷೆ ನಿದ್ದಿದ್ದಿಲ್ಲ. ಮೈತುಂಬ ಬಿರಿಬೇರಿದ್ರೆ ನನಗೆ ಕುಂತಿದ್ದೆ. ಅಷ್ಟು ಬಂಡ ಭಕ್ತಿ ನಮ್ದು. ನಾನು ತಪಸ್ಸಿಗೆ ಕುಂತಾಗ ನನ್ನ ಮೈತುಂಬ ಉತ್ತಿನ ಗಡ್ಡೆ ಬೆಳೆದು ನನ್ನ ಮೋತಿಗೊಂದು ಜೇನು ಇಟ್ಟಿತ್ತು. ಆ ಜೇನು ಬಿಡ್ಸಕ್ಕೆ ಹೋಗಿ ಒಬ್ಬ ನನ್ನ ಮೋತಿ ಕೊಲ್ತಗೊಂಡು ಹೊಡೆದದ್ದ. ಅದಕ್ಕೆ ನನ್ನ ಮೋತಿ ಬಾತದ, ಚೈನದವ್ರದಾದಂಗೆ ಆಗಿದೆ ಮೋತಿ. ಲಾಸ್ಟಿಗೆ ನನ್ನ ತ್ರಾಸು ನೋಡೋದಾಗಲಾರ್ದ ದೇವ್ರು ಪ್ರತ್ಯಕ್ಷ ಆಗಿ ಒಂದು ವಸ್ತು ಕೊಟ್ಟ. ಅದೇನಂತ ನಿಮಗೆ ತೋರಿಸ್ತೀನಿ, ನೀವೇ ನೋಡ್ರಿ. ಜೈ ಬಂಬೋಲೆ ಬಂಬೋಲೆ, ಮನಸ್ಸಿಗೆ ಬಂದಂಗೆ ಬೋಲೆ. ಬಂಬೋಲೆ ಬಂಬೋಲೆ, ನನ್ನ ರಿಮೋಟ್ ಅಮ್ಮ ಗಡ್ಡಿನ ದೂರ ಬಾಡ. ಸರಿ ಮಟಕದ ನಂಬರ್ ಕೇಳಕ್ ಬರಕತ್ತಾನ. ಬರಲ್ ಬಿಡು ಯಾವ್ದಾರ ಒಂದು ಹೇಳಿ ಕಳಿಸಿದ್ರೆ ಆಯ್ತು. ಆ ಕಡೆ ಹಾಕೋತಿ, ಕಡೆ ಬಾ ನಿನ್ನ ಸಮಸ್ಯೆ ಏನಾದಿಲ್ಲ ಮೈಕಿನ ಮುಂದೆ ಹೇಳ, ಬಾ ಎಲ್ಲ ಭಕ್ತರ ಮುಂದೆ ಹೇಳ. ಬಂಬೋಲೆ ಅನ್ನ ಬಂಬೋಲೆ. ಈಗ ಹೇಳು, ನಿನಗೇನು ಬೇಕು? ನನಗೆ ನನ್ನ ರಿಮೋಟ್ ಬೇಕು. ನೀವೇನು ಹೇಳಿದ್ರಲ್ಲ ಅದೆಲ್ಲ ಸುಳ್ಳು. ನೀನು ತಪಸ್ಸಿಗೆ ಕುಂತಿರ್ಬೋದು, ನಿನ್ನ ಮೈ ಮೇಲೆ ಉತ್ತಿನ ಗಡ್ಡೆ ಬೆಳೆದಿರ್ಬೋದು, ನಿನ್ನ ಮೋತಿಗೆ ಜೇನನ್ನು ಇಟ್ಟಿರ್ಬೋದು. ಆದ್ರೆ ಇದು ಮಾತ್ರ ಪರಮಾತ್ಮ ಕೊಟ್ಟದ್ದಲ್ಲ, ಒಬ್ಬ ಮುದುಕ ಕೊಟ್ಟಿರ್ಬೇಕು ನಿನಗೆ. ಇದ್ರನ್ನ ಎಷ್ಟು ಹುಡುಕಾಡಿದ್ನಪ್ಪ, ಸಾಕಾಯ್ತು, ತಗೊಂಡು ಹೋಗ್ತೀನಪ್ಪ ನಾನು. ಕೊಟ್ಬಿಡ್ರಿ, ಪುಣ್ಯ ಬರ್ತದ. ಏನು ನಡುವ ನಿನ್ನ ಗಿಫ್ಟ್ ಅಲ್ಲದ, ಸ್ವಾಮೀಜಿ ತಪಸ್ಸು ಮೆಚ್ಚಿ ಪರಮಾತ್ಮ ಕೊಟ್ಟ ಗಿಫ್ಟ್ ಅದು. ಇಲ್ಲ, ನೀವು ಹೇಳೋದೆಲ್ಲ ಸುಳ್ಳು, ನೀವು ಮೋಸ ಮಾಡಕತ್ತೀರಿ. ನನ್ನ ರಿಮೋಟ್ ಅದು ಇತ್ತಂತ ಅನ್ನೋದು ರಿಮೋಟ್. ಮತ್ತೆ ತಪಸ್ವಿ ದೇವ್ರು ಕೊಟ್ಟಾನಂತ ಹೇಳ್ತಾನಲ್ಲ, ಆ ರಿಮೋಟ್ ಎಷ್ಟೊತ್ತಿದ್ರು ನಿಸ್ಕೊಂತೀನಿ ನಾನು, ಬಿಡೋದಿಲ್ಲ. ನನ್ನ ರಿಮೋಟ್ ತಗೊಂಡು ದೇವ್ರು ಕೊಟ್ಟಾನಂತ ಸುಳ್ಳು ಹೇಳ್ತಾನೆ. ಅರೆ ಏನು ಬುಟ್ಟ ಹಾಕೋದ್ನಲ್ಲ, ಕೊಡಮ್ ತಡೆಯಪ್ಪ, ಯಾರ್ದಾದ್ರ ಅಟ್ಟೆ. ಅಣ್ಣ ಇದೇನು ಬಿದ್ದದ ಹಂಗೆ ಉಂಟಿದ್ದಿಲ್ಲ ಮರಯ್ಯ, ಅಂತ ಪ್ರೆಸಿಡೆಂಟ್ ಅದು ಬಿಡಪ್ಪ ಕೆಲಸ. ಥ್ಯಾಂಕ್ಸ್ ಅಪ್ಪ, ಪುಣ್ಯ ಬರಲ್ಲ ನಿನಗ. ತೋತ್ತೀವಿ ನಾವು ಎಲ್ಲರ ಮುಂದೆ ಮಾನ ಕಳೆದಿಟ್ಟನಪ್ಪಿವ. ನಂದಲ್ಲ ಮರಯ್ಯ, ಅದು ಯಾರ್ದೇನು ಕೇಳು. ನಿನ್ನ ಪಕ್ಕಣದಾಗಲಿ ಬಿದ್ದದ್ದು ನಾ ನೋಡಿನಿ. ಇಲ್ಲಿ ನೋಡು, ಕಾಮಸೂತ್ರ ಸ್ಟ್ರಾಬೆರಿ ಫ್ಲೇವರ್ ಅಂತ ಬರ್ದಾರ. ಅರೆ ಯಾವ ಸ್ಟ್ರಾಬೆರಿನಲ್ಲ ಟೊಮೆಟೊ ಹಣ್ಣಲ್ಲ ನಡೆ ಕಡೆ, ಅಲ್ಲಿ ಯಾರ್ದನ್ನು ಬಿದ್ದಿರ್ತದ ಕೇಳು. ನಂದು ಅಲ್ಲ ಅಂದ್ಮೇಲೆ ಆಯ್ತಪ್ಪ. ಆಯ್ತು ಬಿಡು, ನೀನು ಏಟನ್ ಸಿಟಿಗೆ ಇರ್ತಿದ್ದಲ್ಲ. ಅದೇ ರೊಕ್ಕ ಬಿತ್ತಂದ್ರೆ ನಂದು ಅಂತೀರಿ. ನಿಂದು ಅನಪಿದ್ದು ಸ್ಟ್ರಾಬೆರಿ. ಮೌನ್ ಮಾಡ್ಸ ನಡೆ ಕಡೆ. ಇತ್ತು ಗೊತ್ತಿರ್ತದೆ ತಡಿ ಕೇಳಮ್ಮ. ಇದೇನಣ್ಣ ಅದು? ಇದ್ರ ಲೀಸ್ ಏನಾಗ್ತದ? ಇದ್ರ ಲೀಸ್ ವರ್ಲ್ಡ್ ಪಾಪ್ಯುಲೇಷನ್ ಕಂಟ್ರೋಲ್ ಆಗ್ತದ. ಹಂಗಂದ್ರೆ ಪ್ರಶ್ನೆ ಮಾಡಬೇಡ ತಮ್ಮ, ಇದ್ರ ಬಗ್ಗೆ ತಿಳಿದಿಲ್ಲ ನಿನಗೆ. ಆದ್ರೂ ನಂದೊಂದು ಪ್ರಶ್ನೆ ಆದಪ್ಪ. ಈ ಮನುಷ್ಯರು ರೊಕ್ಕ ಬಿದ್ದರೆ ನಂದು ಅಂತಾರ, ಇದು ಬಿದ್ದರೆ ಯಾಕೆ ತಗೋಕಿಂತ ಮುಂದೆ ನೋಡ್ತಾರ? ಅದು ಪರ್ಸ್ನಲ್ ಇರ್ತದ. ಎಲ್ಲರ ಮುಂದೆ ಹೇಳ್ಕಂದ್ರೆ ಮಾನಿಗಡೆ ಅಂತಾರ. ನನಗೆ ಡ್ಯಾನ್ಸಿಂಗ್ ಕಾರಿನಾಗ ಬಟ್ಟೆ ಸಿಗ್ತಿದ್ವಲ್ಲ, ರೊಕ್ಕ ತೆಕ್ಕಕ್ಕೆ ಒಂದೊಂದ್ಸಲ ಬಕ್ಕಣದ ಕೈ ಹಾಕಿದ್ರೆ ಇದು ಭೀ ಸಿಗ್ತಿತ್ತು. ಅದೆಲ್ಲೊಟ್ಟು ಬಿಡೋ ತಮ್ಮ. ಈಗ ನಿನ್ನ ರಿಮೋಟ್ ತಪಸ್ವಿ ಮಹಾರಾಜನಿಲ್ಲ ಅದಂದಿಲ್ಲ, ಅತ್ನಲ್ಲಿ ಹೋಗಿ ಹಿಂಗೆ ಪ್ರಶ್ನೆ ಮಾಡು, ಅವಳು ಬಣ್ಣೆಲ್ಲ ಬೈಲಾತದ. ತಪಸ್ವಿ, ನಾನೇ ದೇವ್ರಂತ ಜನಕ್ಕೆ ಮೋಸ ಮಾಡ್ತಿದ್ದೆಲ್ಲ, ಈ ಹುಡುಗ ನಿನ್ನ ಬಣ್ಣನೇ ಬೈಲಿ ಮಾಡ್ತಾನೆ ಮಗಳೇ. ಯಾವ್ರವ ಏನವ ಬಂದು ನನ್ನ ರಿಮೋಟ್ ಕೊಡು ಅಂತ ತಲೆ ತಿಂತಾನೆ. ನಾನಂದ್ರೆ ಏನು, ನನ್ನ ಸತ್ಯ ಅಂದ್ರೆ ಏನು, ನನ್ನ ಭಕ್ತಿ ಅಂದ್ರೆ ಏನು? ನನ್ನಂತ ಪವಾಡ ಪುರುಷರಿರೋ ಸಲುವಾಗಿ ಭೂಮಿ ಮೇಲೆ ಟೈಮ್ ಸರಿಗೆ ಮಳೆ ಬರಕತ್ತದ. ಇಲ್ಲಕಂದ್ರೆ ಬೆಂಕಿ ಮಳೆ ಬರ್ತಿತ್ತು. ನನ್ನ ಯಾರವರು? ಸುಮ್ನಿರ, ಏನಾತ ನೋಡಮ್ಮ. ತಪಸ್ವಿ, ನಿನಗೆ ದೇವ್ರ ಪರಿಚಯ ಅಂತಿದ್ದಲ್ಲ, ಇವ್ರ ಸ್ವಲ್ಪ ಫೋನ್ ಹಚ್ಚು ನೋಡಮ್ಮ. ಇವ್ರೆಲ್ಲಾರ್ದು ಯಾವ್ದಾರಮ್ಮ ಕೇಳು. ಏನಲ್ಲ ನಿಂದು ಹುಡುಗಾಟ ಭಾಳ ಆಗ್ಯದ ನಿಂದು. ನಂದಲ್ಲ ಹುಡುಗಾಟ, ನೀನು ಆಡಕತ್ತಿ ತಿಕ್ಕವಳ ಆಟ. ನನ್ನ ರಿಮೋಟ್ ತಗೊಂಡು ದೇವ್ರು ಕೊಟ್ಟ ನಾನು ಸುಳ್ಳು ಹೇಳಿಕೆ ಅಂತ. ಈಗ ಹೇಳಿ ನೋಡಮ್ಮ, ಇವ್ರು ಯಾವ ಧರ್ಮದವ್ರು ಅಂತ. ಅದೇನು ದೊಡ್ಡಾಗದು ಹೇಳ್ತೀನಿ ಕೇಳು. ಹೇಳು ಮತ್ತೆ, ಯಾಕೆ ಕುಂತಿ ತಿಕ್ಕವಳು ಕುಂತಂಗೆ?
ತಿಕ್ಕೊಳ ಪಕ್ಕಳ ಅನ್ಬೇಡಲೇ, ಚಲೋ ಮಾತಾಡ ನನಗೆ. ನಾನು ಏನೋ ಮಾಡಿದ್ ನೀನು. ಇವರೆಲ್ಲರೂ ಯಾವ ಧರ್ಮದವ್ರು ಅಂತ ಹೇಳ್ಬೇಕು, ಹೌದಿಲ್ಲ? ಅದೇನು ದೊಡ್ಡ ಸುದ್ದಿ? ಈತ ಹಿಂದೂ ಅನ, ಈತ ಕ್ರಿಶ್ಚಿಯನ್ ಅನ, ಈತ ಸಿಖ್ ಅನ, ಈತ ಜೈನ ಅನ, ಈಗ ಮುಸಲ್ಮಾನ್ರ ಕೇಳ. ನೀನು ಯಾವ ಧರ್ಮದವನು ಸುಡುಗಡೆ ಮೋಯ್ತವ. ನಾನು ತಲೆ ತಿನ್ನಕ್ಕೆ ಜೊತೆ ಆಗಿದ್ದಿ. ಸ್ವಲ್ಪ ನಿಮ್ಮ ಭಾಷೆದಾಗ ನಿಮ್ಮ ಹೆಸರು ಹೇಳ್ರ ಪತ್ತಗೆ. सत श्री अकाल पाजी, सद्दा नाम सुखविंदर सिंह चड्डा। अस्सलाम वालेकुम जनाब, मेरा नाम यूसुफ अली है। जय जनीद, मैं महावीर जैन। हाय, मैं सेल्फ एंड्रॉइड डिसौजा। ದಿಕ್ಕ ತಪ್ಪದಲ್ಲ ನಿನಗೆ. ನಾನು ಇವರೆಲ್ಲರ ಬಟ್ಟೆ ಎಕ್ಸ್ಚೇಂಜ್ ಮಾಡೀನಿ. ನೀನು ಜಾತಿ ಧರ್ಮ ಅಂತಿದ್ದಲ್ಲ, ನಾನು ಒಂದೇ ಮನುಷ್ಯನಲ್ಲಿ ಎಲ್ಲ ಜಾತಿ ತೋರಿಸ್ತೀನಿ ತಡಿ. ಇಲ್ಲಿ ಬಾ ಪ್ಯಾಣ. ದಾಡಿ ಮೀಸ್ಯಾ ಪಟಗ ಈತ ಸೀಕ್ರತ ಅದ, ತೆಗೋಣ ಪಟಗ. ಈಗ ಹಿಂದೂ ಅದ, ಮೀಸೆ ಬಿ ತೆಗೋಣ. ನೋಡಿ ಈಗ ಮುಸಲ್ಮಾನರತ ಅದ. ಎಲ್ಲದಪ್ಪ ಜಾತಿ? ಯಾವ ಜಾತಿ ಇಲ್ಲ, ಧರ್ಮ ಇಲ್ಲ. ದೇವ್ರು ಮಾಡಿದ್ದು ಎರಡೇ ಜಾತಿ, ಒಂದು ಗಂಡು ಜಾತಿ, ಒಂದು ಹೆಣ್ಣು ಜಾತಿ. ಈ ನಡಿಬರಕ್ಕೆ 12 ಜಾತಿ ಮಾಡಿದ್ದು ನಿನ್ನಂತ ಗೊಬ್ಬ ಜಾತಿ. ನೀ ಹೇಳಿದಂಗೆ ಜಾತಿ ಧರ್ಮ ದೇವ್ರ ಮಾಡಿದ್ನಂದ್ರ ಈ ಧರ್ಮದವ್ರಿಗೆ ಇಂಥದ್ದೊಂದು ಮಚ್ಚಿರಲ್ಲ ಅಂತ ಹೇಳಿಗೇಸಿ ಮೈ ಮೇಲೆ ಒಂದು ಮಚ್ಚಿ ಕೊಡ್ತಿದ್ನಲ್ಲ, ಅದನ್ನು ಯಾರ ಮೈ ಮೇಲೆ ಧರ್ಮದ ಮಚ್ಚಿ ಅಂಗಿ ಬಿಚ್ಚು ನೋಡಮ್. ನಿನ್ನ ಮೈ ಮೇಲೆ ಅದೇನು? ನಾನಾ? ನೀನೇ ಮತ್ತೆ ಯಾರು ಜಾತಿ ಧರ್ಮ ಅಂತ ಜಗಳ? ಅಂಗಿ ಬಿಚ್ಚ, ಧರ್ಮದ ಮಚ್ಚಿ ಅದ ನೋಡಮ್ ನಿನ್ನ ಮೈ ಮೇಲೆ. ಅಂಗಿ ಬಿಚ್ಚರೆ ಪೆಂಡ್ ಎಲ್ಲಾರು ಯಾರ ಮೈ ಮೇಲೆ ಧರ್ಮದ ಚುಕ್ಕಿ ಅದ ನೋಡಮ್ರಿ. ಈ ತಪಸ್ವಿ ಭಾಳ ಸುಳ್ಳ ನೋ ಮಾರಾಯ. ನನ್ನ ರಿಮೋಟ್ ತಗೊಂಡು ದೇವ್ರು ಕೊಟ್ಟಣ ಅಂತ ಹೇಳಿದತ್ತಿತ್ತ. ನಿಮಗಷ್ಟು ಮೋಸ ಮಾಡಿರ್ಬೋದು. ಅದಕ್ಕೆ ತೋರಿಸ್ರಿ ಯಾರ್ದನ್ನ ಧರ್ಮದ ಚುಕ್ಕಿ ಅದೇನು. ನಿಮಗೆ ನಾಚಿಗೆ ಬಂದ್ರೆ ಬೇಡ ಬಿಡ್ರಪ್ಪ, ನಾನೇ ಬಿಚ್ಚತ್ನಿ. ಫಸ್ಟಿಗೆ ಭೂಮಿಗೆ ಬರಕಲ್ಕ ಬಟ್ಟಿಲ್ದ ಬರೆ ಮೇಲೆ ಬನ್ನಿ. ಈಗ ಅದ್ರ ನಾಚಿಗೆ ನೋಡ್ರಿ, ಅದನ್ನ ಇಲ್ಲೇನು ಧರ್ಮದ ಚುಕ್ಕಿ ಅದ? ಇಲ್ಲೇನು ಕಾಣ್ತದ? ಹಿಂದೆ ನೋಡ್ರಿ, ಕಾಣ್ತದ ಇಲ್ಲೇನ? ಏ ಅಡಮಟ್ ಸ್ವಾಮಿ, ಫಸ್ಟ್ ನೀನು ನೋಡಪ್ಪ, ನಿನಗೆ ತೋರಿಸ್ಲಿಕ್ಕೆ ಹಂಗೆ. ಇಷ್ಟಾದ್ರೆ ನಿಮಗೆ ನೆಮಿಕೆ ಬರವಲ್ತಲ್ಲ. ಇದೊಂದು ಬಿಚ್ಚಮ್ಮ ತಡೆ ಅವಳು, ಅವನು ಇದ್ರನ್ನ ಯಾಕೆ ಉಳಿಸಮ್ಮ. ಯಾರನ್ನ ವಾಚ್ಮೆನ್ ಇದ್ರೆ ಹೊರಗೆ ಕಳಿಸಿರ್ಲಿವನ ಏನು ಹೊಲಸು ನಮಗೆ ಜೊತೆಗೇನ ಪೋಯಪ್ಪ ನಮಗೆ. ಇಲ್ಲ ಸರಿಯಾಗಿ ತೋರಿಸ್ಬೇಕತ್ತಾಗ. ನನ್ನ ರಿಮೋಟ್ ಕೊಡತ್ತ ನಿಂಗೆ ಓಡಾಡಿಸ್ತೀನಿ ಅವಳ. no, 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 no.